ಕಾಯದೊಳು ಗುರುಲಿಂಗ ಜಂಗಮದಾಯತವನರಿಯಲ್ಕೆ ಸುಲಭೋಪಾಯದೆಂದಿದರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತ ನಿಕಾಯವನ್ನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದಂತಹ ಬಸವಾದಿ ಶರಣರನ್ನು ನೆನೆದುಕೊಂಡು ಎಲ್ಲ ದಾರ್ಶನಿಕರಲ್ಲಿ ಭಕ್ತಿಯಿಂದ ವಂದಿಸಿ, ಬಸವ ಸಮಿತಿ, ಬಸವ ಕೇಂದ್ರ ಇದರ ಎಲ್ಲ ಪದಾಧಿಕಾರಿಗಳಿಗೆ, ಗೌರವಾನ್ವಿತ ಸದಸ್ಯರುಗಳಿಗೆ ನನ್ನ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ, ಇಲ್ಲಿ ಅನುಭವ ಮಾಲಿಕೆ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆಯಲ್ಲಿ ತಾವು ಇಲ್ಲಿ ಪ್ರತ್ಯಕ್ಷವಾಗಿ ನೆರೆದು ಬಂದಂಥ ಎಲ್ಲ ಮಾತೆಯರಲ್ಲಿ, ಹಿರಿಯರಲ್ಲಿ ಹಾಗೂ ಆನ್ಲೈನ್ ಮೂಲಕ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಶ್ರೋತೃಗಳಿಗೆ ನನ್ನ ಭಕ್ತಿಯ ಶರಣಾರ್ಥಿಗಳು. ಕಳೆದ ಸಂಚಿಕೆಯಲ್ಲಿ ನಾವು ಒಂದು ವಚನವನ್ನು ಹೇಳಿ ಅದನ್ನು ಮುಗಿಸಿದ್ವಿ. ಷಟ್ಸ್ಥಲದ ಎಲ್ಲ ವಿವಿಧ ಹಂತಗಳನ್ನು ನಾವು ವಿವಿಧ ಶರಣರ ವಚನಗಳನ್ನು ನಿರ್ವಚನೆ ಮಾಡುತ್ತಾ ಕೊನೆಗೆ ಒಂದು ಉಪಸಂಹಾರಕ್ಕೆ ಬಂದಿದ್ವಿ. ಅದು ಬಾಹೂರ ಬೊಮ್ಮಣ್ಣನವರ ವಚನದ ಮೂಲಕ. ಅದನ್ನು ಒಂದು ನಿಮಿಷ ಮತ್ತೆ ನಾನು ಹೇಳಿ ಜ್ಞಾಪಿಸಿ ನಾನು ಮುಂದೆ ಹೋಗ್ತೇನೆ. ಆವಸ್ಥಲ ಸಾಧಿಸಿ ಬಂದು ನಿಂದಡು, ಭಾವಶುದ್ಧಾತ್ಮಕವಾಗಿ ವೇದಿಸುವುದೊಂದೇ ವಸ್ತು, ಅದು ಭಕ್ತಿಯ ಬೇರು. ಆ ಭಕ್ತಿಯ ಬೇರು ಇರದೇ ಹೋದರೆ ಅದು ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಅಂತರಂಗದಲ್ಲಿ ಮರಕ್ಕೆ ಬೇರು ಜಗತ್ತಿಗೆ ಪ್ರಕಟಗೊಳ್ಳದೇ ಅದು ಭೂಮಿಯ ಆಳಕ್ಕೆ ಇಳಿದು ಹೋದಂಗೆ ಅದು ಮರ ಭಾಳ ಹೆಮ್ಮರವಾಗಿ ಸುಂದರವಾಗಿ ಫಲಪುಷ್ಪಗಳನ್ನು ಯಾವ ರೀತಿ ನೀಡುತ್ತೋ, ಆ ಮರದ ಬೇರು ಎಷ್ಟು ಗಟ್ಟಿಯಾಗಿ ಶಕ್ತಿಯುತವಾಗಿ ಇರ್ತಾವೋ ಅಷ್ಟು ಹೊರಗಡೆ ಪ್ರಪಂಚಕ್ಕೆ ಮರ ಸುಂದರವಾಗಿ ಕಾಣುತ್ತೆ. ಆ ಮರದಿಂದ ಸುಂದರವಾದ ಪುಷ್ಪ ಫಲ ನಮಗೆ ಸಿಗಲಿಕ್ಕೆ ಸಾಧ್ಯ. ಅದಕ್ಕೆ ಹೇಳ್ತಾರೆ ಇಲ್ಲಿ, ಅದು ಭಕ್ತಿಯ ಬೇರು. ಯಾವ ಸ್ಥಳದಲ್ಲಿ ನಾವು ನಿಂತರೂ ಕೂಡ ಅದು ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯಸ್ಥಲಕ್ಕೆ ತುದಿ ಮುಟ್ಟಿದರೂ ಕೂಡ ಐಕ್ಯಸ್ಥಲದಲ್ಲಿ ನಿಂತ ಶರಣನಿಗೆ ಇಡೀ ಪ್ರಪಂಚ ಇದು ಗೌರವವನ್ನು ಕೊಡ್ತಾ ಇರೋ ಸಂದರ್ಭದಲ್ಲಿ, ಜಗತ್ತೇ ಅವರಿಗೆ ಶರಣೆಂದು ನಿಲ್ತಕ್ಕಂಥ ಸಂದರ್ಭದಲ್ಲಿ ಆ ಉತ್ತುಂಗ ಶಿಖರಕ್ಕೆ ಏರಿದ ಆ ಐಕ್ಯಸ್ಥಲದ ಸ್ಥಿತಿಯನ್ನೇರಿದ ಆ ಶಿವಶರಣನಿಗೆ ಬೇರು ಯಾವುದು ಅಂತಂದರೆ ಭಕ್ತಿಯ ಬೇರು. ಆತ ಮೊದಲು ಭಕ್ತ ಸ್ಥಳದಲ್ಲೇ ಇರ್ತಾನೆ. ಸದಾ ಶ್ರದ್ಧೆಯ ಶಾಖೆ, ವಿಶ್ವಾಸದ ಫಲ, ನಿಜತತ್ವದ ರಸ, ಸ್ವಯದ ಸಾಧು, ಅದು ಸಂಗನ ಬಸವಣ್ಣನಿಂದ ಬಂದ ಬೆಳೆ. ಬ್ರಹ್ಮೇಶ್ವರ ಲಿಂಗದಲ್ಲಿ ಐಕ್ಯವಾಯಿತು. ಅದಕ್ಕೆ ಎಲ್ಲ ಶರಣರು ಷಟ್ಸ್ಥಲದ ಕುರಿತು ಹೇಳೋ ಸಂದರ್ಭದಲ್ಲಿ ಭಕ್ತಸ್ಥಳನೇ ಅದು ಆಧಾರವಾಗಿರ್ತಕ್ಕಂಥದ್ದು. ಭಕ್ತಸ್ಥಳವಿಲ್ಲ, ಮೊದಲ ಮೆಟ್ಟಿಲು, ಭಕ್ತಸ್ಥಳಕ್ಕೆ ಮೊದಲ ಮೆಟ್ಟಿಲು ಅದು ಷಟಸ್ಥಲಕ್ಕೆ ಮೊದಲ ಮೆಟ್ಟಿಲು ಅದು ಭಕ್ತಸ್ಥಳ. ನಾವು ಎಷ್ಟೇ ಸಾವಿರ ಮೆಟ್ಟಿಲುಗಳನ್ನು ಹತ್ತಿ ಮೇಲೆ ಏರಿದ್ರೂ ಕೂಡ ಆ ಮೊದಲನೇ ಮೆಟ್ಟಿಲಿನ ಆಶ್ರಯವಿಲ್ಲದೆ ಆ ತುದಿಯ ಮೆಟ್ಟಿಲನ್ನು ಹತ್ತಲಿಕ್ಕೆ ಸಾಧ್ಯವಿಲ್ಲ. ಐಕ್ಯಸ್ಥದಲ್ಲಿ ನಿಂತಂಥ ಆ ಶರಣ ಭಕ್ತಸ್ಥಳವನ್ನು ಮರೆಯೋ ಹಾಗಿಲ್ಲ. ಮಹೇಶ್ವರ ಸ್ಥಳಕ್ಕೆ ಏರಿದಂಥ ಶರಣ ಭಕ್ತಸ್ಥಳವನ್ನು ಮರೆಯೋ ಹಾಗಿಲ್ಲ. ಬರೇ ಭಕ್ತಸ್ಥಳದಲ್ಲಿದ್ದ ಶರಣನಿಗೆ ಭಕ್ತಸ್ಥಳಕ್ಕೆ ಎಷ್ಟು ಗೌರವ ಬೇಕೋ ಅಷ್ಟು ಸಲ್ಲುತ್ತೆ.
ಅದರ ನಂತರ ಮಹೇಶ್ವರ ಸ್ಥಳಕ್ಕೆ ಹೋದಾಗ ಎಷ್ಟು ಸಲ್ಲಬೇಕೋ ಸಲ್ಲತ್ತೆ. ಆದರೆ ಭಕ್ತ ಸ್ಥಳವನ್ನು ಬಿಟ್ಟು ನಾನು ಮಹೇಶ್ವರ ಸ್ಥಳಕ್ಕೆ ಏರಿಬಿಟ್ಟೆ, ಭಕ್ತ ಸ್ಥಳದ ಅವಶ್ಯಕತೆ ನನಗಿಲ್ಲ ಅಂತಂದರೆ ಅದು ಸಾಧ್ಯವಿಲ್ಲ. ಭಕ್ತಿ ಬೇಕು. ಪ್ರತಿಯೊಬ್ಬ ವ್ಯಕ್ತಿಯ ಆಧ್ಯಾತ್ಮಿಕ ಪಾರಮಾರ್ಥದ ಪ್ರಪಂಚದಲ್ಲಿ ಭಕ್ತಿ ಇಲ್ಲದೆ ಆತನ ಆಧ್ಯಾತ್ಮಿಕ ಲೋಕ ಸೃಷ್ಟಿಯಾಗಲಾರದು. ಆತನ ಪಾರಮಾರ್ಥಿಕ ಲೋಕ ಭಕ್ತಿ ವಿರಹಿತವಾಗಿ ಸೃಷ್ಟಿಯಾಗಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಸಾಂಸಾರಿಕ ಲೋಕ ಭಕ್ತಿ ಇಲ್ಲದೆ ಸೃಷ್ಟಿಯಾಗುತ್ತೆ. ಮಾಯಾವಿಲಾಸದಲ್ಲಿ ಮುಳುಗಿದಂಥ ನಮ್ಮ ಸಂಸಾರಿಗಳಿಗೆ ಭಕ್ತಿ ಎಲ್ಲಿಂದ? ಭಕ್ತಿ ಇಲ್ಲದಕ್ಕೇ ನಾವು ಆ ಮಾಯಾವಿಲಾಸದಲ್ಲಿ ಮುಳುಗಿ ಹೋಗಿರ್ತೇವೆ. ಆದರೆ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಆ ವ್ಯಕ್ತಿ ತನ್ನ ಪ್ರಪಂಚವನ್ನು ಸೃಷ್ಟಿ ಮಾಡ್ಕೋಬೇಕಾಗಿತ್ತಂದರೆ ಭಕ್ತಿ ಆತನಿಗೆ ಇರಲೇಬೇಕಾಗತ್ತೆ. ಅದು ಮೂಲಾಧಾರ, ಅದು ಬೇರು ಅಂತ ಕರಿತೀವಿ. ಈ ಭಕ್ತ ಸ್ಥಳದಲ್ಲಿ ನಾವು ಹಿಂದೆ ಶಕ್ತಿಗಳ 6 ಶಕ್ತಿಗಳು 6 ಭಕ್ತಿಗಳು ಸಮರಸಗೊಂಡಾಗ ಅಂತ ಹೇಳಿದ್ವಿ ನಾವು. ಮೊದಲನೇ ಸ್ಥಳದಲ್ಲಿ ಈ ಷಟ್ಸ್ಥಲಕ್ಕೆ ಭಕ್ತ ಮತ್ತು ಭಕ್ತಿ 2 ಆಧಾರ. ಭಕ್ತನೇ ಆಧಾರ, ವ್ಯಕ್ತಿ ಭಕ್ತನಾಗಬೇಕು. ಪಿಂಡ ಸ್ಥಳದಿಂದ, ಪಿಂಡ ಜ್ಞಾನ ಸ್ಥಳದಿಂದ, ಏನು ಮಾಯಾವಿಲಾಸ ವಿಡಂಬನ ಸ್ಥಳದಿಂದ ಮುಂದೆ ನಾವು ಸಂಸಾರ ಸ್ಥಳಕ್ಕೆ ಮುಟ್ಟಿ ಆದ ಮೇಲೆ ನಾವು ಭಕ್ತಿಯ ಭಾವ ಅಳವಟ್ಟಾಗ ಆ ವ್ಯಕ್ತಿ ಭಕ್ತನಾಗಿ ಮಾರ್ಪಡ್ತಾನೆ. ಆತ ಭಕ್ತ ಅಂತ ಕರೆಸ್ಕೊಳ್ತಾನೆ. ಒಬ್ಬನೇ ವ್ಯಕ್ತಿ. ಭಕ್ತನೇ ಆಧಾರ, ಭಕ್ತಿಯೇ ಆಶ್ರಯವಾಗಿರುತ್ತದೆ. ಅದಕ್ಕೆ ನಾವು ಪವರ್ ಆಫ್ ಆ್ಯಕ್ಷನ್, ಕ್ರಿಯಾಶಕ್ತಿ, ಅದಕ್ಕೆ ಶ್ರದ್ಧಾಭಕ್ತಿ ಕೂಡಿಸ್ತಂದರೆ ಹಾಲು ಮತ್ತು ಜೇನು ಸೇರಿದ ಅದಕ್ಕೊಂದು ಹೊಸ ರುಚಿ ಬರುತ್ತಲ್ಲ. ಹಾಗೆ ಭಕ್ತನ ಕ್ರಿಯಾಶಕ್ತಿ, ಪವರ್ ಆಫ್ ಆ್ಯಕ್ಷನ್, ಆ ಭಕ್ತನ ಶ್ರದ್ಧಾಭಕ್ತಿ 2 ಸಮರಸಗೊಂಡಾಗ ಫೇತ್ ಇನ್ ಗಾಡ್ ಆ್ಯಂಡ್ ಹಿಮ್ಸೆಲ್ಫ್ ಅಂತ ಕರಿತೀವಿ ನಾವು. ಶ್ರದ್ಧೆ, ಫೇತ್, ಆ ಶ್ರದ್ಧೆ ಆ ಪರಮಾತ್ಮನಲ್ಲಿ, ಪರವಸ್ತುವಿನಲ್ಲಿ, ಪರಬ್ರಹ್ಮ ಅಂತ ಕರೀರಿ, ಮೂಲವಸ್ತು ಅಂತ ಕರೀರಿ, ಸಹಜ ಸ್ಥಿತಿ ಸಹಜಲಿಂಗ ಅಂತ ಕರೀರಿ, ಅದರ ಮೇಲೆ ಶ್ರದ್ಧೆ ಮತ್ತು ಭಕ್ತನ ಕ್ರಿಯಾಶಕ್ತಿ ಇವೆರಡೂ ಸಮನ್ವಯಗೊಂಡಾಗ, ಇವೆರಡೂ ಸಮರಸಗೊಂಡಾಗ ಭಕ್ತನು ತನ್ನಾತ್ಮನಲ್ಲಿ ಮತ್ತು ಭಗವಂತನಲ್ಲಿ ಶ್ರದ್ಧೆಯನ್ನು ತಾಳುತ್ತಾನೆ. ಇವೆರಡೂ ಕೂಡಬೇಕು. ಬರೇ ನಾವು ಶ್ರದ್ಧಾಭಕ್ತಿ ಇಟ್ಕೊಂಡಿವಿ, ಕ್ರಿಯಾಚರಣೆ ಇಲ್ಲ ಅಂದರೆ, ಕ್ರಿಯಾಶಕ್ತಿ ಇರಲಿಲ್ಲ ಅಂದರೆ, ಭಕ್ತಿ ಐತಿ ನಮ್ಮದು, ಅದಕ್ಕೆ ಆಚರಣೆ ಇರದೆ ಹೋದರೆ ಆಗೋದಿಲ್ಲ. ಅದಕ್ಕೆ ಶಕ್ತಿ ಸಂಗಮ ಆಗಬೇಕು. ಹಾಗೆ ಈ ಕ್ರಿಯಾಶಕ್ತಿ ಮತ್ತು ಶ್ರದ್ಧಾಭಕ್ತಿ ಸಮನ್ವಯಗೊಂಡಾಗ ಸತ್ಕ್ರಿಯಾಶೀಲನಾಗ್ತಾನೆ. ಭಕ್ತ ಅನ್ನವ ಅವ ಸತ್ಕ್ರಿಯಾಶೀಲನಾಗ್ತಾನೆ. ಆತನಿಂದ ಒಳ್ಳೆಯ ಕ್ರಿಯೆಗಳು ಜರಗಲಿಕ್ಕೆ ಪ್ರಾರಂಭ ಆಗ್ತವೆ. ಆ ಕ್ರಿಯಾಶಕ್ತಿಗೆ ಆ ಶ್ರದ್ಧಾಭಕ್ತಿ ಕೂಡಿಕೊಂಡಾಗ ಆ ಭಕ್ತನ ಬಹಿರಂಗ ಮತ್ತು ಅಂತರಂಗದಲ್ಲಿ ಭಕ್ತಿ ಭಾವ ಒಳಮುಟ್ಟಾಗ ಬಹಿರಂಗದಲ್ಲಿ ಸತ್ಕ್ರಿಯೆಗಳು ಪ್ರಾರಂಭ ಆಗ್ತವೆ. ಆತನಿಂದ ಸತ್ಕ್ರಿಯೆಗಳು ಬರ್ತವೆ. ಮಲತ್ರಯಗಳು, ಆಣವಮಲ, ಮಾಯಾಮಲ, ಕಾರ್ಮಿಕ ಮಲ ಅಂತಕ್ಕಂಥ ಮಲತ್ರಯಗಳು ಈ ಇಷ್ಟ ಪ್ರಾಣ ಭಾವಲಿಂಗಕ್ಕೆ, ಈ ಈ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಕ್ಕೆ ಇಷ್ಟ ಪ್ರಾಣ ಭಾವಗಳೆಂಬ ಲಿಂಗವನ್ನು ಸಂಪರ್ಕಿಸಿದಾಗ ಅದಕ್ಕೆ ಅಂಟಿಕೊಂಡಂಥ ಮಲತ್ರಯಗಳೇನದಾವಲ್ಲ, ಸ್ಥೂಲ ಶರೀರಕ್ಕೆ ಆಣವಮಲ, ಸೂಕ್ಷ್ಮ ಶರೀರಕ್ಕೆ ಮಾಯಾಮಲ ಮತ್ತು ಕಾರಣಮಲ. ಆಣವಮಲ, ಮಾಯಾಮಲ, ಕಾರ್ಮಿಕ ಮಲ, ಈ 3 ಮಲತ್ರಯಗಳನ್ನು ಇಷ್ಟಭಾವ ಪ್ರಾಣಲಿಂಗಗಳ ಸಂಪರ್ಕದಿಂದ ನಾವು ನಾಶ ಮಾಡಿದಾಗ ಆವಾಗ ಭಕ್ತ ಆ ಮಲತ್ರಯಗಳಿಂದ ಬಿಡುಗಡೆ ಹೊಂದಿ ಶಾಂತನಾಗುತ್ತಾನೆ. ಅದು ಭಕ್ತನ ಲಕ್ಷಣ. ಹಂಗಾರೆ ಭಕ್ತ ಹೇಗಿರಬೇಕು ಅಂದರೆ ಸದಾ ಶಾಂತವಾಗಿರಬೇಕು.
ಗೊಂದಲಗಳನ್ನು ಮೀರಿ, ಸುಖ ದುಃಖಗಳನ್ನು ಮೀರಿ ಸದಾ ಶಾಂತ ಸ್ಥಿತಿಯಲ್ಲಿ ಇರುವಂಥ ರೂಢಿಯನ್ನು ನಾವು ಕಾಲಕ್ರಮೇಣ ಬೆಳೆಸ್ಕೊಂಡು ಬಂದಾಗ ಭಕ್ತ ಸ್ಥಳದ ಸ್ಥಿತಿಗೆ ನಾವು ಏರಲಿಕ್ಕೆ ಸಾಧ್ಯವಾಗ್ತದೆ. ಬರ್ತಿರ್ತಾವೆ ಜೀವನದಲ್ಲಿ, ಏನೇನೋ ಬರ್ತಿರ್ತಾವೆ. ಅದರ ಪಾಡಿಗೆ ಅದನ್ನು ಬಿಟ್ಟು ಆ ಸಂದರ್ಭದಲ್ಲಿ ನಾನೇನು ನನ್ನ ಪಾತ್ರವನ್ನು ನಿರ್ವಹಿಸಬೇಕು ಅದನ್ನು ನಿರ್ವಹಿಸಿ ಅದರಿಂದ ಬಿಡುಗಡೆ ಹೊಂದಿಬಿಟ್ವಿ ಅಂತಂದರೆ ನಾವು ಶಾಂತರಾಗಿ ಉಳಿಲಿಕ್ಕೆ ಸಾಧ್ಯವಾಗುತ್ತೆ. ಭಕ್ತನು ಶಾಂತನಾಗಿರಬೇಕು. ಪಂಚಕರ್ಮೇಂದ್ರಿಯಗಳು ಮತ್ತು ಪಂಚ ಜ್ಞಾನೇಂದ್ರಿಯಗಳು ಶುದ್ಧವಾಗ್ತವೆ. ಶ್ರದ್ಧಾಭಕ್ತಿ ಕೂಡಿದಾಗ ನಮ್ಮ ಕರ್ಮೇಂದ್ರಿಯಗಳು ಶುದ್ಧಗೊಳ್ಳಬೇಕು. ಯಾಕೆ ಹೆಂಗೆ ಶುದ್ಧಗೊಳ್ತಾವೆ ಅಂದರೆ ಅದಕ್ಕೆ ನಾವು ಲಿಂಗಗಳ ಸಂಪರ್ಕ ಮಾಡಿದ್ದೇವೆ. ಸದ್ಭಕ್ತನ ಅಂಗಳದಲ್ಲಿಯೇ, ಈ ರೀತಿಯಾಗಿದ್ದಂಥ ಸದ್ಭಕ್ತನ ಅಂಗಳದಲ್ಲಿಯೇ ಅಷ್ಟಾಷಷ್ಠಿ ತೀರ್ಥಂಗಳು ನೆಲೆಸುತ್ತವೆ. ಸದ್ಭಕ್ತನ ಆವರಣ, ಸದ್ಭಕ್ತನ ಮನೆಯ ಮುಂದಿನ ಅಂಗಳ, ಅದು ಅಷ್ಟಾಷಷ್ಠಿ ತೀರ್ಥಗಳು ನೆಲೆಯಾಗುತ್ತೆ, ತಾಣ ಆಗುತ್ತಂತೆ. ಆತನ ಮನೆಯಂಗಳವೇ ವಾರಣಾಸಿಗೂ ಅಧಿಕ. ನಾವು ಯಾವ ಪುಣ್ಯಕ್ಷೇತ್ರಗಳಂತ ತಿಳಿದು ಇಲ್ಲಿಂದ ನಾವು ನಮ್ಮ ಮನೆಯಿಂದ ಬೇರೆ ಕ್ಷೇತ್ರಗಳಿಗೆ ಹೋಗ್ತೇವೋ ಆ ಕ್ಷೇತ್ರಗಳನ್ನೇ, ಆ ಕ್ಷೇತ್ರಗಳ ರೂಪದಲ್ಲೇ, ಅವೇನು ಕೆಟ್ಟಲ್ಲ, ಅವನ ಟೀಕೆ ಅಲ್ಲ ನಾವು ಮಾಡೋದು, ಅವು ಒಳ್ಳೆಯ ಕ್ಷೇತ್ರಗಳೇ. ಆ ಕ್ಷೇತ್ರಗಳಂತೆಯೇ ಸುಕ್ಷೇತ್ರಗಳನ್ನಾಗಿ ಭಕ್ತ ತಾನು ಇರುವ ನಿವಾಸವನ್ನೇ ಪರಿವರ್ತನೆ ಮಾಡುವಂಥ ಶಕ್ತಿಯನ್ನು ಪಡ್ಕೋತಾನೆ ಅನ್ನುವಂಥ ಅರ್ಥದಲ್ಲಿ ಹೇಳಬೇಕು ನಾವು. ಅಂತಹ ಸದ್ಭಕ್ತನ ಮನೆ ಪ್ರಸಾದ ಕೊಂಡಡೆ, ಮುಂದೆ ಆ ಲೆವೆಲಿಗೆ ಒಯ್ತಾರೆ ನೋಡ್ರಿ. ಭಕ್ತ ಸ್ಥಳದಲ್ಲಿರ್ತಕ್ಕಂಥ ಭಕ್ತನನ್ನು ಎಷ್ಟು ಎತ್ತರಕ್ಕೆ ಒಯ್ತಾರೆ ಶರಣರು ಅಂದರೆ, ಅಂತಹ ಸದ್ಭಕ್ತನ ಮನೆಯ ಪ್ರಸಾದ ಕೊಂಡಡೆ ಪಾಪ ತೊಲಗಿ ಪುಣ್ಯ ಲಭಿಸಿ ಆತನ ಮನೆಯಲ್ಲುಂಡ ಜಂಗಮವೇ ಜಗತ್ಪಾವನ. ಜಂಗಮ ಭಕ್ತರನ್ನು ಜಂಗಮ ಸ್ಥಳದಲ್ಲಿ ನಿಂತಂಥ ಆ ಶರಣ ಭಕ್ತರನ್ನು ಉದ್ಧಾರ ಮಾಡ್ತಿರ್ತಾನೆ, ಭಕ್ತರನ್ನು ಪಾವನ ಮಾಡ್ತಾನೆ. ಆದರೆ ಸ್ವತಃ ಆ ಜಂಗಮ ಪಾವನ ಆಗೋದು ಎಲ್ಲಿ ಅಂತಂದರೆ ಆತನಿಗಿರೋ ಸ್ಥಳ ಯಾವುದಂದರೆ ಶ್ರೇಷ್ಠ ಸದ್ಭಕ್ತನ ಮನೆಯಲ್ಲಿ ಪೂಜೆ ಪ್ರಸಾದವನ್ನು ಮಾಡಿ ಬಂದುಬಿಟ್ರೆ ಆತ ಪಾವನ ಆಗ್ತಾನೆ. ಗುರುವಿಗೂ ಕಾಯಕ ಉಂಟು, ಲಿಂಗಕ್ಕೂ ಕಾಯಕ ಉಂಟು, ಜಂಗಮಕ್ಕೂ ಕಾಯಕ ಉಂಟು. ಗುರುವಿಗೂ ಪ್ರಸಾದ, ಲಿಂಗಕ್ಕೂ ಪ್ರಸಾದ, ಜಂಗಮಕ್ಕೂ ಪ್ರಸಾದ, ಇವೆಲ್ಲ ಅದಾವಲ್ಲ. ಬರೀ ಒಬ್ಬರಿಗೆ ಇಟ್ಟಿಲ್ಲ ಅದನ್ನು. ಭಕ್ತರಿಗೆ ಏನಿಟ್ಟಾರ ಆದರೂ ಗುರುವಿಗೂ ಇಟ್ಟಾರ, ಲಿಂಗಕ್ಕೇನಿಟ್ಟಾರ ಅದು ಶರಣ ಅಂತಕ್ಕಂಥ ಪದದಲ್ಲಿ ಇವೆಲ್ಲ ಅದಾವ ಅಂತ. ಇವ್ರಿಗೆ ಐತಿ ಇದಿಲ್ಲ, ಇವ್ರು ಇದನ್ನು ಮಾಡಬೇಕು, ಇವ್ರು ಇದನ್ನು ಮಾಡಬಾರ್ದು, ಅಥವಾ ಇವರಷ್ಟೇ ಇದನ್ನು ಮಾಡಬೇಕು, ಇವ್ರು ಇದನ್ನು ಮಾಡಬಾರ್ದು, ಅವ್ರು ಮಾಡೋ ಹರಕತ್ತಿಲ್ಲ ಅಂತಲ್ಲ. ಯಾವ ಸ್ಥಳದಲ್ಲಿದ್ದರೂ ಈ ಭಕ್ತ ಸ್ಥಳದಲ್ಲಿ ಇರಬೇಕು ನಾವು ಅನ್ನುವಂಥ ಭಾವ. ಈ ರೀತಿಯಾದಂಥ ಉತ್ಕೃಷ್ಟವಾಗಿರ್ತಕ್ಕಂತಹ ಸ್ಥಿತಿ ಇದು ಭಕ್ತ ಸ್ಥಳದ ಸ್ಥಿತಿ. ಅದಕ್ಕೆ ನಾವೇನೋ ಒಂದಿಷ್ಟು ಇಟ್ಕೊಂಡಿರ್ತೇವೆ, ನಾನು ಭಕ್ತ ಅನ್ನಿಸ್ಕೊಂಡ್ರೆ ಭಾಳ ಕನಿಷ್ಠನೋ ಅಂತ ತಲೆಯಾಗಿ ಇಟ್ಕೊಂಡು ನಾವು ಯಾವತ್ತೂ ಗುರು ಅನ್ನಿಸ್ಕೋಬೇಕಂತ ತಲೆಯಾಗಿ ಇಟ್ಕೊಂಡಿರ್ತೇವೆ ನಾವು. ಗುರುವನೂ ಅನ್ನಿಸ್ಕೊಳ್ಳೋನು, ಲಿಂಗನೂ ಅನ್ನಿಸ್ಕೊಳ್ಳೋನು, ಜಂಗಮನ ಅನ್ನಿಸ್ಕೊಳ್ಳೋನು. ಇದಕ್ಕೆಲ್ಲ ಮೂಲ ಸ್ಥಿತಿ ಈ ಮಟ್ಟಕ್ಕೆ ಏರಲಿಕ್ಕೆ ಯಾವ ಸ್ಥಿತಿಯಲ್ಲಿ ಇರಬೇಕು ನಾವು ಅಂದರೆ ಭಕ್ತ ಸ್ಥಳದಲ್ಲಿ ಇರಬೇಕಾಗತ್ತೆ. ಈ ರೀತಿಯಾಗಿರ್ತಕ್ಕಂಥ ಸ್ಥಿತಿಯ ಕುರಿತು ಈಗ ನಾವು ಭಕ್ತ ಸ್ಥಳದಲ್ಲಿ ಥಟ್ ಅಂತ ನಮಗೆ ನೆನಪಾಗೋದು ಬಹಳಷ್ಟು ಅಂದರೆ ಬಸವಣ್ಣವರೇ ನೆನಪಾಗಿಬಿಡ್ತಾರೆ. ಭಕ್ತ ಸ್ಥಳದ ಕುರಿತು ಅವರು ನೂರಾರು ವಚನಗಳು ಸಿಗ್ತಾವೆ ನಮಗೆ. ಅವರ ಲಭ್ಯವಿರುವ 1516 ವಚನಗಳಲ್ಲಿ ಸುಮಾರು ಭಕ್ತ ಸ್ಥಳದ ವಚನಗಳೇ ನಮಗೆ ಒಂದು 300-400 ವಚನಗಳು ಸಿಗ್ತಾವೆ. ಹಾಗೆ ಪ್ರಭುದೇವರ ವಚನಗಳು ಭಕ್ತ ಸ್ಥಳದ ವಚನಗಳದ, ಚನ್ನಬಸವಣ್ಣವ್ರ ವಚನಗಳು, ಎಲ್ಲ ಶರಣರು ಭಕ್ತ ಸ್ಥಳದ ನೆಲೆಯಲ್ಲಿ ನಿಂತು ಅನುಭವಿಸಿ ಹೇಳಿದಂಥ ವಚನಗಳು ಇಡೀ ವಚನ ಸಾಹಿತ್ಯದಲ್ಲಿ ನಮಗೆ ಭಾಳ ಹೇರಳವಾಗಿ ಸಿಗ್ತವೆ. ಅದೇ ಭಕ್ತಿ ಪ್ರಧಾನವಾಗಿರ್ತಕ್ಕಂಥದ್ದೇ ಇದು. ಕಾಯಕ ದಾಸೋಹ
ಅದರಲ್ಲಿ ಭಕ್ತಿವಿಡಿದು ಕಾಯಕ ಮಾಡ್ಬೇಕು, ಭಕ್ತಿವಿಡಿದು ದಾಸೋಹ ಮಾಡ್ಬೇಕು. ಈ ಮುಂಚೆನೂ ಕಾಯಕ ಕೆಲಸ ಮಾಡ್ತಿದ್ವಿ, ದಾನ ಧರ್ಮ ಮಾಡ್ತೀವಿ. ಆದರೆ ಇದು ಭಕ್ತಿಯುಕ್ತವಾಗಿರ್ತಕ್ಕಂಥ ಕಾಯಕ, ಭಕ್ತಿಯುಕ್ತವಾಗಿರ್ತಕ್ಕಂಥ ದಾಸೋಹ, ಅಹಂಕಾರಯುಕ್ತವಾಗಿರ್ತಕ್ಕಂಥ ದಾಸೋಹ ಅಲ್ಲ. ಅನಿವಾರ್ಯತೆಯಿಂದ ಕೂಡಿದಂಥ ಕೆಲಸ ಅಲ್ಲ. ಮೊದಲಿನ ಕೆಲಸ ನಮ್ದು ಹೆಂಗಿತ್ತು? ಬದುಕಬೇಕಲ್ಲ, ಅದಕ್ಕೆ ಕೆಲಸ ಮಾಡ್ಬೇಕಂತಿತ್ತು. ಶರಣರು ಹೇಳಿದ ಕೆಲಸ ಕಾಯಕ ಹೆಂಗಾಯಿತು ಅಂತಂದರೆ ಅಲ್ಲಿ ಭಕ್ತಿ ಮಿಶ್ರಿತ ಕೆಲಸ ಆಯಿತು. ಈ ಕೆಲಸ ಕೇವಲ ನನಗಾಗಿ ಅಲ್ಲ, ಇದು ಕೇವಲ ನನಗಾಗಿ ಅಲ್ಲ, ಇದು ಕೆಲಸ ಅನಿವಾರ್ಯತೆಯಿಂದ ಮಾಡ್ತಕ್ಕಂಥದ್ದಲ್ಲ. ಇದು ಕೆಲಸ, ಈ ಕೆಲಸ ಮಾಡೋದು ನನಗೆ ನನ್ನ ಅನಿವಾರ್ಯತೆ, ಈ ಕೆಲಸ ನನಗೆ ಶಿಕ್ಷೆ, ಈ ಕೆಲಸ ನನಗೆ ಏನು, ಇದೊಂದು ಅನಿವಾರ್ಯ ನನಗೆ, ಇದು ಬಿಡಲಾರ್ದಕ್ಕೆ ನಾ ಮಾಡಾಕತ್ತೇನೆ ಹೊರತು ನಾ ಏನು ಇದನ್ನು ಮಾಡ್ತಿದ್ದಿಲ್ಲ ಅನ್ನೋ ಭಾವ ಮೊದಲಿತ್ತಲ್ಲ, ಆ ಭಾವನ ತೊಲಗಿಸಿ ಕಾಯಕ ಅಂದರೆ ಅತಿ ಪ್ರೇಮದಿಂದ ಮಾಡ್ತಕ್ಕಂಥ, ಭಕ್ತಿಯಿಂದ ಮಾಡ್ತಕ್ಕಂಥ ಕಾಯಕ ಅಂದರೆ ಅದು ಶಿಕ್ಷೆ ಅಲ್ಲ. ಕಾಯಕ ಅಂದರೆ ಅದು ಸಾಕ್ಷಾತ್ ದೈವ ಪೂಜೆ ಅಂತಕ್ಕಂಥ ಭಾವಕ್ಕೂ ಕಾಯಕದಲ್ಲಿ ಭಕ್ತಿಯನ್ನು ಬೆರೆಸಿ, ದಾಸೋಹದಲ್ಲಿ ಭಕ್ತಿಯನ್ನು ಬೆರೆಸಿ, ಕೆಲಸದಲ್ಲಿದ್ದಂತಹ ಅನಿವಾರ್ಯತೆಯನ್ನು ನಿವಾರಿಸಿ, ದಾನದಲ್ಲಿರ್ತಕ್ಕಂಥ ಅಹಂಕಾರವನ್ನು ನಾಶ ಮಾಡಿ, ಆ ಕೆಲಸಕ್ಕೂ ಆ ದಾನಕ್ಕೂ ಭಕ್ತಿಯನ್ನು ಮಿಶ್ರಣ ಮಾಡಿ ಕೆಲಸ ಕಾಯಕವಾಯಿತು, ದಾನ ದಾಸೋಹವಾಯಿತು. ಪರಿವರ್ತನೆಗೆ ಮೂಲ ದ್ರವ್ಯ, ಮೂಲ ದ್ರಾವಣ. ಈ ಪರಿವರ್ತನೆಗೆ ಕೆಲಸ ಕಾಯಕ ಆಗಿ ಪರಿವರ್ತನೆಗೊಳ್ಳಲಿಕ್ಕೆ, ಕೆಲಸ ಕಾಯಕ ಆಗಿ ಪರಿವರ್ತನೆ, ದಾನ ದಾಸೋಹ ಆಗಿ ಪರಿವರ್ತನೆ ಆಗಲಿಕ್ಕೆ ಒಂದೇ ವಸ್ತು ಯಾವುದಂದರೆ ಭಕ್ತಿ. ಭಕ್ತಿ ಇಲ್ಲದ ದಾನ ಅಥವಾ ಭಕ್ತಿ ಇಲ್ಲದ ದಾಸೋಹ ಅದು ದಾಸೋಹ ಅಲ್ಲ, ಅದು ಅಹಂಕಾರಯುಕ್ತವಾಗಿರುತ್ತೆ. ಅದು ದಾಸೋಹ ಅನ್ನಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ದಾನ ಅನ್ನಬಹುದು. ಭಕ್ತಿ ಇಲ್ಲದ ಕೆಲಸ ಕಾಯಕ, ಅದು ಕಾಯಕ ಅನ್ನಿಸ್ಕೊಳ್ಳೋದಿಲ್ಲ, ಕೇವಲ ಕೆಲಸವಾಗತ್ತೆ. ಯಾವುದೋ ಅನಿವಾರ್ಯತೆಗಾಗಿ ಕೆಲಸ. ನಾನು ಹೇಳಿದ್ನಲ್ಲ, ಕಲ್ಲು ಕಡಿಯಾಕತ್ತೀನಿ, ಕಲ್ಲು ಕೆತ್ತಾಕತ್ತೇನೆ, ಇನ್ನೊಂದು ಹೇಳಿದ, ಮತ್ತೊಬ್ಬ ಹೇಳಿದ ಇದರಲ್ಲಿ ಭಗವಂತನನ್ನು ಕಾಣಾಕತ್ತೇನೆ ಅಂತ. 3 ಪ್ರಸಂಗಗಳನ್ನು ನಾನು ಮೊದಲು ಯಾವಾಗ ವಿವರಿಸಿದ್ದೆ. ಅದು ಕಾಯಕ. ಅದಕ್ಕಿಲ್ಲಿ ಭಕ್ತಿಯ ಕುರಿತು, ಭಕ್ತಿ ಇಲ್ಲದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ ಬದುಕು. ಭಕ್ತಿ ಬೇಕು. ಭಕ್ತಿ ಅಂದರೆ ಏನು? ಅಪ್ಪಟವಾದ ಪ್ರೀತಿ, ನಿಷ್ಕಲ್ಮಶವಾದ ಪ್ರೀತಿ, ಭಗವಂತನ ಮೇಲೆ ಇಡ್ತಕ್ಕಂಥ ಪ್ರೀತಿ. ಇದು ಭಕ್ತಿಯಾಗಿ ಕರೆಸ್ಕೊಳ್ತದೆ ಅನ್ನುವಂಥದ್ದು. ಈ ಭಕ್ತಿಯನ್ನು ಪ್ರಕಟ ಮಾಡುವ ರೀತಿ, ಭಕ್ತಿಯನ್ನು ವ್ಯಕ್ತ ಮಾಡುವ ರೀತಿ ಬೇರೆ ಬೇರೆ ಸ್ವರೂಪದಲ್ಲಿ ಇರ್ಬೋದು. ಆದರೆ ಭಕ್ತಿಯಾಗೇ ಇರುತ್ತೆ. ಆ ಮೂಲ ಸ್ವರೂಪದಲ್ಲಿ ಭಕ್ತಿ ಬದಲಾವಣೆ ಇರೋದಿಲ್ಲ. ಹೀಗಾಗಿ ಪ್ರಭುದೇವರು ಈ ಶೂನ್ಯ ಸಂಪಾದನೆಯಲ್ಲಿ ಯಾವಾಗ ಅನಿಮಿಷ ಯೋಗಿಗಳಿಂದ ಲಿಂಗವನ್ನು ಪಡೆದುಕೊಂಡು ಬಂದು ತಾವು ಸ್ವತಃ ಇಷ್ಟಲಿಂಗ ಯೋಗ ನಿರತರಾಗಿ ಲಿಂಗಾಂಗ ಸಾಮರಸ್ಯವನ್ನು ಹೊಂದಿ ಅವರು ಶಟಸ್ಥಲ ಪಥವನ್ನು, ಮಾರ್ಗವನ್ನು ಬೋಧಿಸ್ತಾರೆ, ನಮಗೆ ಹೇಳ್ತಾರೆ. ನಮಗೆ ಅದರಲ್ಲಿ ಆ 3 ವಚನಗಳು ಇಲ್ಲಿ ಸಂಪಾದನೆಕಾರರು ನಮಗಿಲ್ಲಿ ಬಹಳಷ್ಟು ವಚನಗಳದಾವೆ, ಶಟಸ್ಥಲದ ಭಕ್ತಸ್ಥಲದ ವಚನಗಳು. ಆದರೆ ಇಲ್ಲಿ 3 ವಚನಗಳನ್ನು ಈ ಗ್ರಂಥದಲ್ಲಿ ಅವರು ಸಂಪಾದನೆ ಮಾಡಿ ಕೊಟ್ಟಿದ್ದಾರೆ. ಮೊದಲನೇ ವಚನ ನಾವು ಬಹಳಷ್ಟು ಸಾರಿ ಕೇಳಿದಂಥ ವಚನ. ಆ ಶರಣನ ಷಡಂಗದಲ್ಲಿ ಷಡ್ವಿಧ ಲಿಂಗ ಸಂಬಂಧವಾದುದೇ ಷಟ್ಸ್ಥಲಗಳೆಂದು ಪ್ರಭುದೇವರು ನಿರೂಪಿಸಿದರಂತೆಂದೊಡೆ ಹೇಳ್ತಾರೆ. ಅವರು ಭಕ್ತ ಸ್ಥಳಕ್ಕೆ ಬಂದರು. ಪ್ರಣತೆಯೂ ಇದೆ, ಬತ್ತಿಯೂ ಇದೆ. ನಾವು ಭಾಳ ಸರ ಇದನ್ನು ರಾಗಬದ್ಧವಾಗಿ ಅಷ್ಟು ಚೆನ್ನಾಗಿ ನಾವು ಆನಂದಿಸಿದ್ದೇವೆ. ಪ್ರಣತೆಯೂ ಇದೆ, ಬತ್ತಿಯೂ ಇದೆ, ಜ್ಯೋತಿಯ ಬೆಳಗುವರೆ ತೈಲವಿಲ್ಲದೆ ಎಂತಪ್ಪುದಯ್ಯ. ಗುರುವೂ ಇದೆ, ಲಿಂಗವೂ ಇದೆ,
ಶಿಷ್ಯಂಗೆ ಜ್ಞಾನೋದಯವಾಗದನ್ನಕ್ಕರ ಭಕ್ತಿ ಎಂತಳವೊಡುದಯ್ಯ. ಸೋಹಂ ಎಂಬುದ ಕೇಳಿ ದಾಸೋಹವ ಮಾಡದಿದ್ದರೆ ಅತಿಗೆಳೆದೆ ನಾನು ಗುಹೇಶ್ವರ. ಭಾಳ ಸಾರಿ ಕೇಳಿರ್ಬೋದು ಈ ವಚನ ನಾವು. ಇದು ಶೂನ್ಯ ಸಂಪಾದನೆಯಲ್ಲಿ ಪ್ರಭುದೇವರು ನಿರೂಪಿಸಿದ ಈ ವಚನ ಭಕ್ತಸ್ಥಲದಲ್ಲಿ ನಿರೂಪಿಸಿದ ವಚನ ಅಂತ ನಮಗೆ ಗೊತ್ತಾಗುತ್ತೆ. ಎಷ್ಟೋ ವಚನಗಳು ಯಾವ ಸ್ಥಳದಲ್ಲಿ ಹೇಳಿದ ವಚನ ಅಂತ ನಮ್ಗೆ ಅದನ್ನು ಸ್ಥಳಕಟ್ಟಿನ ಆಧಾರದ ಮೇಲೆ ವಚನಗಳನ್ನು ನಾವು ಓದದೇ ಇರುವುದರಿಂದ ನಾವು ಸಂಗೀತ ಮತ್ತೊಂದು ರಾಗಬದ್ಧವಾಗಿ ಹಾಡಿದ್ದನ್ನು ಭಾಳ ಮನಸ್ಸಿಗೆ ಪ್ರಫುಲ್ಲ ಕೊಡ್ತಕ್ಕಂಥದ್ದು. ಈಗ ನಮಗೆ ಎಷ್ಟೋ ಸಾರಿ ಕೇಳಿದ ವಚನ ಈ ಪ್ರಸಂಗದಲ್ಲಿ ಬಂದಾಗ ನಮಗೆ ಒಂದು ಹೊಸ ಹೊಳವು, ಹೊಸ ಒಂದು ಜ್ಞಾನ ಉಂಟಾಗತ್ತೆ ಅನ್ನುವಂಥ ಭಾಳ ಸಲೀಸಾಗಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಅವರು. ಒಂದು ದೀಪಕ್ಕೆ ಒಂದು ಪ್ರಣತೆ ಇದೆ. ಪ್ರಣತೆ ಮಣ್ಣಿಂದೋ ಅದನ್ನು ಹೇಳಿಲ್ಲ, ಕಂಚಿಂದೋ ಹೇಳಿಲ್ಲ, ತಾಮ್ರದ್ದೋ ಹೇಳಿಲ್ಲ, ಹಿತ್ತಾಳಿದೋ ಹೇಳಿಲ್ಲ, ಬೆಳ್ಳಿದೋ ಹೇಳಿಲ್ಲ, ಬಂಗಾರದ್ದೋ ಹೇಳಿಲ್ಲ. ಪ್ರಣತೆಯೂ ಇದೆ, ಬತ್ತಿಯೂ ಇದೆ. ಪ್ರಣತಿ ಇಟ್ಟಿರಿ, ಬತ್ತಿ ಹಾಕಿರಿ, ಅದಕ್ಕೆ ದೀಪ ಹಚ್ಚ್ರಿ ಅಂತ ಕರೆದೇನು. ಬಂಗಾರದ ಪ್ರಣತಿ ಇಟ್ಟೇವಿ, ಅದಕ್ಕೆ ಬತ್ತಿನೂ ಇಟ್ಟೇವಿ. ಅದಕ್ಕೆ ದೀಪ ಹಚ್ಚಲಿಲ್ಲ ಅಂದ್ರೆ ಆ ಪ್ರಣತಿಗೂ ಬೆಲೆ ಇಲ್ಲ, ಆ ಬತ್ತಿ ಇಟ್ಟಿದ್ದಕ್ಕೂ ಬೆಲೆ ಇಲ್ಲ. ಅದು ದೀಪವಾಗಿ ಜ್ಯೋತಿಯಾಗಿ ನಮಗೆ ಬೆಳಕನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಪ್ರಣತಿ ಎಂತಾವುದಿದ್ದರೇನು? ಪ್ರಣತಿ ಮಣ್ಣಿದ್ದಿದ್ದರೇನು, ಕಂಚಿಂದಿದ್ರೇನು, ಬೆಳ್ಳಿದಿದ್ರೇನು, ಬಂಗಾರದ್ದಿದ್ರೇನು? ಬೆಳಕನ್ನು ಮಾತ್ರ ನಂಬಬೇಕಾಗಿದೆ, ಬೆಳಕು ಬೇಕಾಗಿದೆ ನಮಗೆ. ಹಚ್ಚಿದ ಪ್ರಣತೆ, ಯಾವ ಪ್ರಣತೆಯ ಮೂಲಕ ನಾವು ದೀಪ ಹಚ್ಚೇವೆ ಅಂತ ಯಾರೂ ನೋಡೋದಿಲ್ಲ. ಬೆಳಕಿದೆ ಇಲ್ಲ ಅಂತ ನೋಡ್ತೇವೆ ನಾವು, ಅದು ಬಹಳ ಮುಖ್ಯ. ಅದಕ್ಕೆ ಹೇಳಿದ್ರು ಅವರು, ಪ್ರಣತೆಯೂ ಇದೆ. ನಿಮ್ಮ ಆರ್ಥಿಕ ಸಾಮರ್ಥ್ಯದ ಪ್ರಕಾರ ಯಾವ ಪ್ರಣತಿಯೊಳಗರ ದೀಪ ಹಚ್ಚ್ರಿ ನೀವು. ಭಗವಂತನಿಗೆ ದೊರಕೋದು ಬರೀ ದೀಪ ಒಂದೇ, ಜ್ಯೋತಿ ಒಂದೇ. ಅದು ಭಗವಂತನಿಗೆ ಸಿಗೋದು ಜ್ಯೋತಿ ಒಂದೇ. ಕಣ್ಣು ನಮಗೆ ಪ್ರಣತಿ ಆಗಬೇಕಾಗತ್ತೆ. ಎನ್ನ ನಯನಗಳೆರಡು ನಿನಗೆ ಜ್ಯೋತಿ ಹೇಳ್ತಾರವರು. ಎನ್ನ ಕಾಯವು ನಿನಗೆ ಉನ್ನತಾಲಯವಾಯಿತು ಹೇಳ್ತಾರವರು. ಎನ್ನ ನಯನಗಳೆರಡು ನಿನಗೆ ಜ್ಯೋತಿ. ಒಳಗಿನ ಬೆಳಕು ಐತೆ ಅಂತ ತಿಳಿದು, ಒಳಗೊಂದು ಬೆಳಕು ಐತೆ ಅಂತ ತಿಳಿದು, ಆ ಬೆಳಕಿನ ಮುಖಾಂತರ ಈ ಕಣ್ಣು ಈ ಹೊರಗಿನ ಬೆಳಕನ್ನು ನೋಡಲಿಕ್ಕೆ ಸಾಧ್ಯ ಇದೆ. ಈ ಶರೀರದಿಂದ ಆ ಒಳಗಿನ ಬೆಳಕು ಹಾರಿ ಹೋಯ್ತಂದ್ರೆ ಈ ಕಣ್ಣು ಈ ಜಗತ್ತಿನಲ್ಲಿ ಬೆಳಕನ್ನು ನೋಡೋದಿಲ್ಲ, ಕತ್ಲನೂ ನೋಡೋದಿಲ್ಲ ಈ ಕಣ್ಣು. ಅದಕ್ಕೆ ನನ್ನ ನಯನಗಳೆರಡು ಜ್ಯೋತಿ ನಿನಗೆ. ಆ ನಯನಕ್ಕೆ ಇರುವಂತಹ ತೈಲ ಯಾವುದು ಅಂದರೆ ಒಳಗಿನ ಬೆಳಕು. ಆ ನಯನಕ್ಕೆ ಒಥೆಲೋದಲ್ಲಿ ಶೇಕ್ಸ್ಪಿಯರ್ ಬರೀತಾನೆ, ಪುಟ್ ಔಟ್ ದ ಲೈಟ್ ಆ್ಯಂಡ್ ದೆನ್ ಪುಟ್ ಔಟ್ ದ ಲೈಟ್ ಅಂತ. ಅದನ್ನು ಬೂಸ್ನೂರು ಮಠ ಸರ್ ಭಾಳ ಚಂದ ಬರೆದಾರೆ ಪರಾಮರ್ಶೆ ಒಳಗೆ. ಪುಟ್ ಔಟ್ ದ ಲೈಟ್ ಆ್ಯಂಡ್ ದೆನ್ ಪುಟ್ ಔಟ್ ದ ಲೈಟ್ ಅಂತ 2 ಸಲ ಯಾಕಂದ ಶೇಕ್ಸ್ಪಿಯರ್. ಅಲ್ಲಿ ಒಂದು ಸೀನ್ ಬರುತ್ತೆ. ಆ ಒಂದು ನಾಟಕ, ಒಥೆಲೋ ಎಂಬ ನಾಟಕದಲ್ಲಿ ಒಂದು ಸೀನ್ ಬರುತ್ತೆ. ಒಬ್ಬ ಸ್ಫುರದ್ರೂಪಿ ಹೆಣ್ಮಗಳನ್ನ ಕೊಲ್ಲಕ್ಕೆ ಬಂದಿರ್ತಾನೆ ಅವ. ಮಂದ ಬೆಳಕಿನಲ್ಲಿ ಆಕೆ ಮಲಗಿರ್ತಾಳೆ. ಇನ್ನೇನು ಅವಳಿಗೆ ಏನು ಆ ಚಾಕುವಿನಿಂದ ಇರಿದು ಕೊಲ್ಲಬೇಕನ್ನೋ ಸಂದರ್ಭದಲ್ಲಿ ಮಂದ ಬೆಳಕೇನಿರುತ್ತಲ್ಲ, ಆ ಮಂದ ಬೆಳಕಿನಲ್ಲಿ ಆ ಮುಖ ಭಾಳ ಸುಂದರವಾಗಿ ಕಾಣ್ತಿರ್ತೈತಿ. ಆ ಬೆಳಕಿನೊಳಗೆ ಆ ಮುಖ ಸುಂದರವಾಗಿ ಕಂಡಿದ್ದರಿಂದ ಮನಸ್ಸೆಲ್ಲೋ ಹೊಯ್ದಾಡ್ಬೋದು. ಕೊಲ್ಲಕ್ಕೆ ಬಂದಂಥ ವ್ಯಕ್ತಿ ತನ್ನ ಮನಸ್ಸನ್ನು ಬದಲಿ ಮಾಡ್ಬೋದು ಅಂತ ತಿಳಿದು ತನ್ನ ಅಂತರಂಗದಲ್ಲಿ ಆ ವ್ಯಕ್ತಿ ಹೇಳ್ಕೊತಾನೆ. ಏನಂದರೆ, ಪುಟ್ ಔಟ್ ದ ಲೈಟ್ ದೆನ್ ಪುಟ್ ಔಟ್ ದ ಲೈಟ್. ಈ ಲೈಟನ್ನು ಆರಿಸ್ ಮೊದಲು ಅಂದಾಗ ಅವಳ ಸುಂದರವಾದ ಮುಖ ನಿನಗೆ ಕಾಣೋದಿಲ್ಲ. ಅದರಿಂದ ನಿನ್ನ ಮನಸ್ಸು ವಿಚಲಿತ ಆಗೋದಿಲ್ಲ. ನೀ ಯಾವ ನಿರ್ಣಯಕ್ಕೆ ಬಂದು ಯಾವ ಕಾರ್ಯಕ್ಕೆ ಬಂದು ಅವಳನ್ನು
ಆ ಕಾರ್ಯದಿಂದ ನೀನು ವಿಚಲಿತ ಆಗಬಾರ್ದಂದ್ರೆ ಮೊದಲು ಈ ಲೈಟ್ ಆರಿಸು. ಪುಟ್ ಔಟ್ ದ ಲೈಟ್ ಫಸ್ಟ್, ದೆನ್ ಪುಟ್ ಔಟ್ ದ ಲೈಟ್. ಮುಂದೆ ಆ ಸುಂದರವಾದ ಯುವತಿಯ ಒಳಗಿರೋ ಬೆಳಕೈತಿಲ್ಲ ಅದನ್ನು ಆರಿಸ ಆಮೇಲೆ ಅಂದ. ಶೇಕ್ಸ್ಪಿಯರ್ ಬರೀತಾನೆ ಇದರ ಪುಟ್ ಔಟ್ ದ ಲೈಟ್ ಆ್ಯಂಡ್ ದೆನ್. 2 ಸಲ ಯಾಕಂದ ಶೇಕ್ಸ್ಪಿಯರ್ ಅಂತ ಭಾಳ ಮಂದಿಗೆ ಅರ್ಥ ಆಗೋದಿಲ್ಲ. ಪುಟ್ ಔಟ್ ದ ಲೈಟ್ 2 ಸಲ ಆರಿಸ್ಬೇಕು ನಾವು ಲೈಟ್ ಅಂತ ಅಲ್ಲ. ಆ ಬೆಳಕನ್ನು, ಈ ಬೆಳಕನ್ನು ಆರಿಸಿದ ಮೇಲೆ ಆ ಬೆಳಕನ್ನು ನೀ ಆರಿಸಂತಂದ. ಹಾಗೆ ಇಲ್ಲಿ ಪ್ರಣತಿಯೂ ಇದೆ, ಬತ್ತಿಯೂ ಇದೆ, ಜ್ಯೋತಿ ಬೆಳಗುವರೆ ತೈಲವಿಲ್ಲದೆ ಎಂತಪ್ಪುದಯ್ಯ. ತೈಲ ಯಾವುದಿಲ್ಲ ಅಂತಂದರೆ ಭಕ್ತಿ ತೈಲ. ಭಕ್ತಿ ಎಂಬ ತೈಲ ಇರದೇ ಹೋದರೆ, ಗುರು ಇದೆ, ಲಿಂಗವೂ ಇದೆ, ಗುರುವೂ ಅದಾನ, ಲಿಂಗನೂ ಐತಿ. ಆ ಗುರುವನ್ನು ಅರ್ಚನೆ ಮಾಡಬೇಕು, ಲಿಂಗನ ಅರ್ಚನೆ ಮಾಡ್ಬೇಕಂದ್ರೆ ಅದಕ್ಕೇನು ಬೇಕು? ತೈಲ ಬೇಕು, ಭಕ್ತಿ ಬೇಕು. ಭಕ್ತಿನೇ ಇಲ್ಲ, ಎಣ್ಣಿನೇ ಇಲ್ಲ ಅಂದಾಗ ಬರೇ ಪಣತಿ ಇಟ್ಟು ಏನು ಮಾಡೋರು, ಬರೇ ಬತ್ತಿ ಇಟ್ಟು ಏನು ಮಾಡೋರು, ಬರೇ ಗುರು ಅದಾರ ಅಂದು, ಬರೇ ಲಿಂಗ ಅಂದು, ಲಿಂಗನೂ ಕಟ್ಕೊಂಡೇವಿ, ಗುರುನೂ ಅದಾರ ಅಂತಂದು ನಿನ್ನೊಳಗೆ ಭಕ್ತಿಯ ಜ್ಞಾನ ಅಳವಡದನ್ನಕ್ಕ. ಭಕ್ತಿಯ ಜ್ಞಾನ ನಿನ್ನೊಳಗೆ ಅಳವಡಲಿಲ್ಲ ಅಂದ್ರೆ ಪರಮಾತ್ಮ ಮತ್ತು ಜೀವಾತ್ಮ ಒಂದೇ ಎಂದು ನೋಡ್ರಿ ಎಷ್ಟು ಅವರಿಗೆ ಭಾವ. ಅದಷ್ಟೇ ಪರಮಾತ್ಮ ಜೀವಾತ್ಮ ಒಂದ ಅನ್ನುವ ಜ್ಞಾನ ಬಂದ ಮೇಲೆ ಇಷ್ಟಲಿಂಗ ಕೊಟ್ಟರು ಗುರು, ಇಷ್ಟಲಿಂಗ ಕೊಟ್ಟ, ಇಷ್ಟಲಿಂಗ ಕೊಟ್ಟರಷ್ಟೇ ಸಾಲೋದಿಲ್ಲ. ಆ ಇಷ್ಟಲಿಂಗ ಕೊಟ್ಟ ತಕ್ಷಣ ಶಿಷ್ಯನಿಗೆ ಜ್ಞಾನೋದಯ ಆಗಬೇಕು, ಒಳಗೊಂದು ಪ್ರಕಾಶ ಬರಬೇಕು, ಒಳಗೊಂದು ಜ್ಯೋತಿ ಬರಬೇಕು, ಒಳಗೊಂದು ಜ್ಞಾನದ ಬೆಳಕು ಬರಬೇಕು. ಇಷ್ಟಲಿಂಗ ಕಟ್ಕೊಂಡಿವಿ, ಇಷ್ಟಲಿಂಗ ಹಂಗೆ. ಅದಕ್ಕೆ ಇಷ್ಟಲಿಂಗವನ್ನು ಕೊಡುವಂಥ ಕ್ರಮ ಹೆಂಗಿತ್ತಂದ್ರೆ ಶರಣರದಂದರೆ, ಮೊದಲು ಇಷ್ಟಲಿಂಗದ ಕುರಿತು, ಅನುಭವದ ಕುರಿತು ಚಿಂತನೆ ಮಾಡಬೇಕು. ಅವರು ಇಷ್ಟಲಿಂಗದ ಮಹತ್ವವನ್ನು ತಿಳಿಬೇಕು, ಅದರ ಕುರಿತು ಜ್ಞಾನ ಬರಬೇಕು. ಜ್ಞಾನ ಬಂದು ಆತನಿಗೆ ಹಸಿವಾಗಬೇಕು. ನಾನು ಇಷ್ಟಲಿಂಗವನ್ನು ಪಡ್ಕೋಬೇಕಂತಕ್ಕಂಥ ಹಸಿವುಳ್ಳಂಥವನಿಗೆ ನೀವು ಇಷ್ಟಲಿಂಗ ದೀಕ್ಷೆಯನ್ನು ಮಾಡಿದರೆ ಆತನಿಗೆ ಒಂದು ಬೆಳಕು ಬರ್ತೈತೆ, ಒಳಗೆ ಬೆಳಕು ಬರ್ತೈತೆ. ಅದರ ಕುರಿತು ಏನೋ ಜ್ಞಾನವನ್ನು ಹೋಗುತ್ತದು. 1 ತಿಂಗಳ, 2 ತಿಂಗಳ, 3 ತಿಂಗಳ ಕುಂದ್ರಿಸಿ ಯಾರಿಗೆ ಲಿಂಗ ಕೊಡಬೇಕಂತೇವೆ ನಾವು, ಒಂದು ತಿಂಗಳರ ಲಿಂಗದ ಕುರಿತು ಅನುಭವ ಮಾಡಬೇಕು. ನಾವು ಅವ್ರಿಗೆ ಹೇಳಬೇಕಾಗತ್ತೆ. ಹೇಳಿದ ಮೇಲೆ ಅವರಿಗೆ ತಗೋಬೇಕು ಅನಿಸಿದ್ರೆ ಮಾತ್ರ ಅವ್ರಿಗೆ ಕೊಡಬೇಕು. ಅನಿವಾರ್ಯತೆಯಿಂದ ಅಥವಾ ನಮ್ಮ ಯಾವುದೋ ಒತ್ತಡದಿಂದ ಅಥವಾ ನಮ್ಮ ಇದರಿಂದ ಅಲ್ಲ. ಆದರೆ ಇಲ್ಲ ಅಂದರೆ ಹೀಗಾಗತ್ತೆ. ಇದು ಗುರು ಇದೆ, ಲಿಂಗವೂ ಇದೆ, ಪ್ರಣತಿಯೂ ಇದೆ, ಬತ್ತಿಯೂ ಇದೆ. ತೈಲನ ಇಲ್ಲಂದ್ರೆ ಎಷ್ಟು ದಿವಸ ಇಟ್ಟರೆ ಏನದು? ಬಂಗಾರದ ಪ್ರಣತಿ ಮಾಡಿಟ್ಟೇವ್ರಿ, ಲಿಂಗ ಕಟ್ಕೊಂಡೇವಿ, ಅದಕ್ಕೆ ಬಂಗಾರದ ಗುಣಗಡಿಗೆ ಹಾಕ್ಕೊಂಡು ಆ ಲಿಂಗ ಅದ್ರಾಗ ಇಟ್ಟೇವ್ರಿ ಅಂದ್ರೆ ಮಾಡೋದೇನೈತಿ? ಲಿಂಗಕ್ಕೆ ಬಂಗಾರದ ಗುಣಗಡಿ ಇದ್ದರೂ ಅಷ್ಟೇ, ಬೆಳ್ಳಿ ಗುಣಗಡಿಗಿದ್ದರೂ ಅಷ್ಟೇ, ಕಟ್ಟಿಗೆ ಗುಣಗಡಿಗಿದ್ದರೂ ಅಷ್ಟೇ, ಅರಿವಿ ಚೀಲಿದ್ರೂ ಅಷ್ಟೇ. ಪ್ರಣತೆ ಆ ಭಕ್ತಿಯ ಜ್ಞಾನ ಉದಯವಾಗದ ಹೊರತು ಆ ಲಿಂಗ ಯಾವ ಕ್ರಡಿಯೊಳಗೆ ಇಟ್ಟರೆ ಏನು? ಪ್ರಣತಿ ಇದೆ, ಬತ್ತಿ ಇದೆ. ಈ ಹಿನ್ನೆಲೆಯೊಳಗೆ ಈ ವಚನವನ್ನು ನಿರ್ವಚನ ಮಾಡಬೇಕು. ಜ್ಯೋತಿ ಬೆಳಗುವರೆ ತೈಲವಿಲ್ಲದೆ ಎಂತಪ್ಪುದಯ್ಯ. ಜ್ಯೋತಿ ಇಲ್ಲದೆ, ಜ್ಯೋತಿಯ ಬೆಳಗುವರೆ ತೈಲವಿಲ್ಲದೆ ಎಂತಪ್ಪುದಯ್ಯ. ಗುರು ಇದೆ, ಲಿಂಗವೂ ಇದೆ, ಶಿಷ್ಯಂಗೆ ಜ್ಞಾನೋದಯವಾದ ನನ್ನಕ್ಕರ ಭಕ್ತಿ ಎಂತಳವಡುವುದಯ್ಯ. ಇಲ್ಲಿ ಗುರು ಶಿಷ್ಯನಿಗೆ ಇಷ್ಟಲಿಂಗವನ್ನು ಕೊಟ್ಟ ಆದಮೇಲೆ ಆ ಶಿಷ್ಯನಲ್ಲಿ ಜ್ಞಾನೋದಯ ಆಗೋ ರೀತಿಯಲ್ಲಿ ನೋಡ್ಕೋಬೇಕು. ಆತನಲ್ಲಿ ಒಂದಿಷ್ಟು ಹೊಸ ಹೊಳವು ಬರೋ ರೀತಿಯಲ್ಲಿ ನೋಡಬೇಕಾಗತ್ತೆ. ಅದು ಗುರುವಿನ ಕರ್ತವ್ಯ ಹೌದು, ಶಿಷ್ಯನ ಕರ್ತವ್ಯವೂ ಹೌದು.
ಲಿಂಗ ಕೊಟ್ಟ, ಲಿಂಗ ತಗೊಂಡ. ಇಲ್ಲಿ ಅನಿಮಿಷ ಯೋಗಿಗಳು ಲಿಂಗ ಕೊಟ್ಟರು ಅದೇ ಗುರು ನೀನೇ ಶಿಷ್ಯನು ನೀನೇ ಆಗಿ ಅವರೇ ತೊಗೊಂಡ್ರು ಕೂಡ ಅನಿಮಿಷ ಯೋಗಿಗಳಿಂದ ಪಡೆದ್ರು ಕೂಡ ಅನಿಮಿಷ ಯೋಗಿಗಳಿಗೆ ಕೊಟ್ಟಂಗೆ ಆಯಿತು. ಇಲ್ಲಿ ಜ್ಞಾನೋದಯ ಆಯ್ತಲ್ಲ, ಲಿಂಗ ಬಂತು, ಜ್ಞಾನ ಬಂತಲ್ಲಿ. ಜ್ಞಾನ ಬರದೆ ಲಿಂಗ ಬಂತಂದರೆ, ಜ್ಞಾನ ಬರದೆ ಲಿಂಗ ಬಂತಂದರೆ ಪ್ರಣತಿ ಇದೆ, ಬತ್ತಿ ಇದೆ, ಜ್ಯೋತಿ ಇಲ್ಲ. ಗುರು ಇದೆ, ಲಿಂಗವೂ ಇದೆ, ಶಿಷ್ಯಂಗೆ ಜ್ಞಾನೋದಯವಾದನ್ನಕ್ಕರ ಭಕ್ತಿ ಎಂತ ಅಳವಡುವುದಯ್ಯ. ಜ್ಞಾನೋದಯ ಆಗದ ಭಕ್ತಿ ಹೆಂಗೆ ಬರಬೇಕು? ಜ್ಞಾನ ಬರಬೇಕು ಒಳಗೆ ಒಂದಿಷ್ಟು. ಜ್ಞಾನ ಬರದೆ ಇದು ಲಿಂಗ ಜ್ಞಾನ, ಗುರುವಿನ ಜ್ಞಾನ. ಈ ಜ್ಞಾನ ಬರದೇನೆ ಭಕ್ತಿ ಅಳವಡಲಿಕ್ಕೆ ಸಾಧ್ಯ ಇಲ್ಲ. ಭಕ್ತಿ ಅಳವಡಬೇಕಂದ್ರೆ ಭಕ್ತಿಯ ಜ್ಞಾನ ನಮಗೆ ಬರಬೇಕಾಗುತ್ತೆ. ಅದಕ್ಕೆ ಅವ್ರು ಹೇಳಿದರು, ಈ ಜ್ಞಾನ ಬರದೆ ಸೋಹಂ ಎಂಬುದ ಕೇಳಿ. ಸೋಹಂ ಎಂಬುದು ಕೇಳಿ ಅಂದ್ರೇನು? ನಾನೇ, ನೀ ಬೇರೆ ಅಲ್ಲ, ನಾ ಬೇರೆ ಅಲ್ಲ, ಆ ಅಂಶದಿಂದ ನಾನು ಬಂದೇನೆ ಹಂಗಾರೆ, ಹೀಗಾಗಿ ನಾ ಬೇರೆ ಅಲ್ಲ, ನೀ ಬೇರೆ ಅಲ್ಲ ಅನ್ನುವಂಥ ಭಾವ ಸೋಹಂ ಭಾವ. ಸೋಹಂ ಎಂಬುದ ಕೇಳಿ, ಹೌದು ನಾನು ಗುರು, ನನ್ನ ಕಡೆ ಗುರು ಮುಟ್ಟಿ ಗುರು ಆದ, ಹೌದಾ, ಜ್ಯೋತಿ ಮುಟ್ಟಿ ಜ್ಯೋತಿ ಆದರು. ಗುರು ನನ್ನಲ್ಲಿ ಬಂದು ನಾನು ಗುರು ಆದಾಗ, ನನಗೆ ಲಿಂಗ ದೀಕ್ಷೆ ಆಗೋಕ್ಕಿಂತ ಮುಂಚೆ ನಾನು ಬರೀ ಶಿಷ್ಯನಾಗಿದ್ದೆ. ಲಿಂಗ ದೀಕ್ಷೆ ಪಡೆದ ಮೇಲೆ ಅವರು ಸಮಸಮ ಆದರಲ್ಲಿ ಅಲ್ಲಿ ಗುರು ಇಷ್ಟಲಿಂಗ ಪಡೆದ ಮೇಲೆ ಗುರು ಶಿಷ್ಯ, ಶಿಷ್ಯ ಗುರು ಅಂತಕ್ಕಂಥ ಭೇದ ಇಲ್ಲ. ಅಥವಾ ಮೂಲ ಸ್ಥಳದಿಂದ ಪರಮಾತ್ಮನೇ ಜೀವಾತ್ಮ, ಜೀವಾತ್ಮೇ ಪರಮಾತ್ಮ ಅಂತಕ್ಕಂಥ ಸೋಹಂಭಾವ ಬಂತು. ಸೋಹಂಭಾವ ಬಂದ ಮೇಲೆ ದಾಸೋಹ ಮಾಡೋದು ಬಿಟ್ವಿ ಅಂದ್ರೆ, ದಾಸೋಹಂಭಾವದಿಂದ ನಾವು ದೂರ ಆದ್ವಿ ಅಂದ್ರೆ ಅತಿಗೆಳೆದ ಗುಹೇಶ್ವರ. ದಾಸೋಹಂಭಾವಕ್ಕೇನು ಬೇಕು? ಭಕ್ತಿನ ಬೇಕು. ಇಲ್ಲಿ ಪ್ರಣತೆ ಮತ್ತು ಬತ್ತಿ ಎರಡೂ ಸಂಪರ್ಕಕ್ಕೆ ಬಂದು, ಇಲ್ಲಿ ಎರಡು ಸಂಪರ್ಕಕ್ಕೆ ಬಂದು ಇಲ್ಲ ಅನ್ನಂಗಿಲ್ಲ. ಪ್ರಣತೆ ಪ್ರಣತಿಯಾಗಿ ಉಳಿತು, ಬತ್ತಿ ಬತ್ತಿಯಾಗಿ ಉಳಿತು. ಸಂಪರ್ಕಕ್ಕೆ ಬಂದಾವಿಲ್ಲ ಅನ್ನಂಗಿಲ್ಲ ಅವು. ಪ್ರಣತಿಯೊಳಗೆ ಬತ್ತಿ ಐತಿ, ಆದರೆ ಅದರಿಂದ ಬೆಳಕು ಬಂದಿಲ್ಲ ಇನ್ನೂ. ಇಲ್ಲಿ ಬತ್ತಿ ಬೇರೆ ಅಲ್ಲ, ಪ್ರಣತಿ ಬೇರೆ ಅಲ್ಲ. ಪ್ರಣತಿಯೊಳಗೆ ಬತ್ತಿ ಬರೋಕ್ಕಿಂತ ಮುಂಚೆಕ್ಕೆ ಪ್ರಣತಿ ಬೇರೆ ಆಗಿತ್ತು, ಬತ್ತಿ ಬೇರೆ ಆಗಿತ್ತು. ಪ್ರಣತಿಯೊಳಗೆ ಬತ್ತಿ ಬಂತು, ಈಗ ಸೋಹಂಭಾವ ಆಯಿತು. ಬತ್ತಿ ಬೇರೆ ಅಲ್ಲ, ಪ್ರಣತಿ ಬೇರೆ ಅಲ್ಲ. ಆದರೆ ಜ್ಯೋತಿ ಅಳವಡಬೇಕಾಗಿತ್ತು, ಜ್ಯೋತಿ ಹೊರಬೇಕಾಗಿತ್ತು. ಅದು ದೀಪವಾಗಿ ಪರಿವರ್ತನೆ, ಬೆಳಕಾಗಿ ಪರಿವರ್ತನೆ ಆಗಬೇಕಾಗಿತ್ತು. ಅಂದರೆ ಅಲ್ಲಿ ದಾಸೋಹ ಬೇಕು, ಭಕ್ತಿ ಬೇಕು ಅಂತ. ಇದು ಒಂದು ವಚನ. ಇನ್ನು ಈ ಚಲಿಸುವ ಪರಮಾತ್ಮ ಎರಡು ರೂಪದಲ್ಲಿ ಇರ್ತಾನೆ ನಮಗೆ. ಪರಮಾತ್ಮ ಎಲ್ಲೆಡೆಯೂ ಎತ್ತೆತ್ತ ನೋಡಿದತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ. ಈ ವಚನದಲ್ಲಿ ಪರಮಾತ್ಮ ಎಲ್ಲ ಕಡೆ ಇರ್ತಾನೆ ಅನ್ನುವಂಥ ಜ್ಞಾನ ಬಂತು ನಮಗೆ. ಎಲ್ಲ ಕಡೆನೂ ಇದ್ದಾನೆ ಪರಮಾತ್ಮ. ಎಲ್ಲ ಕಡೆ ಅಂದರೆ ಎಲ್ಲ ಕಡೆ, ಮಣ್ಣಲ್ಲಿ, ನೀರಲ್ಲಿ, ಮತ್ತೊಂದರಲ್ಲಿ, ಮೂದೊಂದರಲ್ಲಿ, ಗುಡ್ಡ ಬೆಟ್ಟ, ಕಾಡು ಮೇಡು, ಇದರೆಲ್ಲದರಲ್ಲಿಯೂ ಸಚ್ಚರಚರ ವಸ್ತುಗಳಲ್ಲಿ ಭಗವಂತನ ಸೃಷ್ಟಿ ಇರೋದರಿಂದ ಇದು ಆತನೇ ನಿರ್ಮಾಣ ಮಾಡಿದ, ಎಲ್ಲದರಲ್ಲೂ ಭಗವಂತ ಇದ್ದಾನೆ ಅನ್ನುವಂಥ ಒಂದು ಜ್ಞಾನ ಬರುತ್ತೆ. ಅಲ್ಲಿ ಪರಮಾತ್ಮ ಅಚಲವಾಗಿರ್ತಾನೆ, ಅಂದರೆ ಸ್ಥಾವರವಾಗಿರ್ತಾನೆ ಅಲ್ಲಿ ಅಂತ. ಸ್ಥಾವರದಿಂದ ನಾವು ಜಂಗಮಕ್ಕೆ ಬರ್ತೇವೆ. ಎರಡನೇ ಜ್ಞಾನ ಬರಬೇಕು. ಇಷ್ಟಲಿಂಗ ಪಡೆದುಕೊಂಡ ನಂತರ ನಮಗೆ ಈ ಜ್ಞಾನ ಅಳವಡಬೇಕು. ಭಗವಂತ ಎಲ್ಲೆಡೆಯೂ ಇದ್ದಾನೆ. ಸಕಲ ವಿಸ್ತಾರದ ರೂಹು ನೀನೇ ದೇವ ಅಂದರೆ ಕಣ್ಣಿಗೆ ಏನೇನು ಕಾಣಾಕ್ತೈತಿ ಪ್ರಪಂಚಕ್ಕೆ ಎಲ್ಲ ನೀನೇ ಅಂತಕ್ಕಂಥ ಭಾವ ಇದಿರುತ್ತಿಲ್ಲಿ, ಇಲ್ಲ ಅನ್ನಂಗಿಲ್ಲ. ಅದೇ ಪರಮಾತ್ಮ ಚಲಿಸುವ ಜೀವಿಗಳಲ್ಲಿಯೂ ಆತನ ರೂಪದಲ್ಲಿಯೂ ಆತ್ಮರೂಪದಲ್ಲಿ ಆ ಪರಮಾತ್ಮ ಪ್ರಕಟಗೊಳ್ತಾನ, ನೆಲೆಸಿರ್ತಾನ ಅನ್ನುವಂತಹ ಭಾವನೂ ಬರಬೇಕು, ಆ ಜ್ಞಾನನೂ ಬರಬೇಕು. ಅವರೆಲ್ಲರೂ ಜಂಗಮಲಿಂಗಿಗಳು ಅನ್ನೋ ಭಾವ ಬರಬೇಕು. ಅದಕ್ಕೆ ಸಕಲ ಪ್ರಾಣಿಗಳಲ್ಲಿ ದಯೆ. ಯಾಕಂದ್ರೆ ಸಕಲರಲ್ಲಿಯೂ ಮಾನವರನ್ನಲ್ಲದೆ ಎಲ್ಲ ಜೀವ ಎಲ್ಲೆಲ್ಲಿದೆ ಅಲ್ಲೆಲ್ಲಿಯೂ ಚಲಿಸ್ತಕ್ಕಂಥ ಜೀವ ಎಲ್ಲೆಲ್ಲಿದೆ ಅಲ್ಲೆಲ್ಲಿಯೂ ಪರಮಾತ್ಮ ಇದ್ದಾನೆ. ಅವರು ಜಂಗಮಲಿಂಗಿಗಳು ಅಂತಕ್ಕಂಥ ಭಾವದ ಜ್ಞಾನ ಬರಬೇಕು. ಈ ಜ್ಞಾನ ಬಂದಾಗ ಇಲ್ಲಿ
ದಾಸೋಹವನ್ನು ಮಾಡಬೇಕಲ್ಲ, ಸೋಹಂ ಎಂದೇನು ದಾಸೋಹ ಮಾಡಬೇಕಲ್ಲ. ಈ ದಾಸೋಹ ಆ ಜಂಗಮ ಲಿಂಗಿಗಳಿಗೆ ಅಂದರೆ ಈ ಸಮಸ್ತ ಸಮಾಜಕ್ಕೆ ದಾಸೋಹವನ್ನು ಮಾಡಬೇಕಲ್ಲ. ದಾಸೋಹ ಅದು ತ್ಯಾಗದ ಸಂಕೇತ ಆಗತ್ತೆ. ಅಲ್ಲಿ ದಾಸೋಹ ತ್ಯಾಗದ ಸಂಕೇತ, ತ್ಯಾಗ ಪ್ರೀತಿಯ ಸಂಕೇತ. ತ್ಯಾಗ ಎಲ್ಲಿ ಮಾಡ್ತೀವಿ, ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ತ್ಯಾಗ ಮಾಡ್ತೀವಿ ನಾವು. ಹೀಗಾಗಿ ದಾಸೋಹ ತ್ಯಾಗವಾದರೆ, ತ್ಯಾಗ ಪ್ರೀತಿ ಆದರೆ ದಾಸೋಹವು ಭಕ್ತಿಯಾಗತ್ತೆ, ದಾಸೋಹವು ಪ್ರೀತಿ ಆಗುತ್ತೆ, ದಾಸೋಹವು ಪ್ರೇಮವಾಗುತ್ತೆ ಅಂತಕ್ಕಂಥ. ಅದಕ್ಕೆ ಕೇಳಿದ್ರು ಅವರು, ಸೋಹಂ ಎಂದೆನಿಸದೆ ದಾಸೋಹಂ. ನೋಡ್ರಿ, ದಾಸೋಹ ಅಂದರೆ ಭಕ್ತಿ, ತ್ಯಾಗ. ಆ ತ್ಯಾಗ ದಾಸೋಹದ ಸಂಕೇತ, ಆ ತ್ಯಾಗ ಮತ್ತೆ ಪ್ರೀತಿಯ ಸಂಕೇತ. ಆ ಲಿಂಗವನ್ನು ಪೂಜಿಸಿ ಜಂಗಮ ದಾಸೋಹ ಮಾಡದಿದ್ದರೆ, ನಾನೇ ಲಿಂಗ, ನಾನೇ ಜಂಗಮ ಲಿಂಗ, ಆತ ಬೇರೆ ಇಲ್ಲ ನಾನು ಬೇರೆ ಇಲ್ಲ ಅಂತ ತಿಳಿದು ನಾನು ಲಿಂಗಾಂಗ ಸಾಮರಸ್ಯದೊಳಗೆ ಇದ್ದುಕೊಂಡು ನಾನೇ ಲಿಂಗವಾಗಿ ಪರಿವರ್ತನೆ ಆದರೂ ಕೂಡ, ಆ ಮಟ್ಟಕ್ಕೆ ಏರಿದರೂ ಕೂಡ ನಾನು ದಾಸೋಹವನ್ನು ಮಾಡದೆ ಹೋದರೆ, ಭಕ್ತಿಯ ರೂಪ ದಾಸೋಹನೇ. ಭಕ್ತಿ ಯಾವ ರೀತಿ ಪ್ರಕಟಗೊಳ್ಳೋದು? ದಾಸೋಹದ ಮೂಲಕನೇ ಪ್ರಕಟಗೊಳ್ಳೋದು. ಕೊನೆಗೆ ದಾಸೋಹ ಮಾಡಲೇಬೇಕು, ದಾಸೋಹ ಮಾಡಲೇಬೇಕು. ಹಾಗೆ ಲಿಂಗವನ್ನು ಪೂಜಿಸಿ ಜಂಗಮ ದಾಸೋಹ ಮಾಡದಿದ್ದರೆ ಬಸವಣ್ಣವ್ರು ಹೇಳ್ತಾರ, ಎಡಗೈಯಿಂದ ಬಲಗೈ ಕಡಿದುಕೊಂಡಂತೆ. ಎಷ್ಟು ಅದ್ಭುತ ಮಾತು ನೋಡ್ರಿ. ನಾವು ಪೂಜೆ ಮಾಡ್ಕೊತೀವ್ರಿ, ನಾವು ಹಿಂಗದೇವ್ರಿ ಹಂಗದೇವ್ರಿ. ನಾವು ಈ ಜಂಗಮ ಸ್ಥಳದಲ್ಲಿರ್ತಕ್ಕಂಥ ಸಮಾಜಮುಖಿಯಾಗಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಮ್ಮ ದುಡಿಮೆಯ ಫಲವನ್ನಾಗಲಿ ಮತ್ತೊಂದಾಗಲಿ ಕರುಣೆಯನ್ನಾಗಲಿ ನಮ್ಮಲ್ಲಿ ಏನಿದೆಯೋ ಅದು, ಹಣ ಇದ್ದರೆ ಹಣ, ಪ್ರೀತಿ ಇದ್ದರೆ ಪ್ರೀತಿ, ಎಲ್ಲ ನಮ್ಮಲ್ಲಿ ಏನಿದೆಯೋ ಅದನ್ನು ಹಂಚೋದು, ಈ ಸಮಾಜಕ್ಕೆ ಕೊಡೋದು. ದಾಸೋಹ ಅಂದ್ರೆ ಬರೀ ಹಣ ಕೊಡೋದು ಊಟ ಮಾಡಿಸೋದಲ್ಲ. ನಮ್ಮಲ್ಲಿ ಸದ್ಗುಣಗಳು ಏನದಾವೋ, ನಮ್ಮಲ್ಲಿ ಪ್ರೀತಿ, ಅಪ್ಪಟವಾದ ಪ್ರೀತಿ ಇದ್ದರೆ ಆ ಪ್ರೀತಿಯನ್ನು ಹಂಚಬೇಕು. ತ್ಯಾಗ ಇದ್ದರೆ ತ್ಯಾಗ ಮನೋಭಾವದಿಂದ ಸೇವೆ, ಭೃತ್ಯಾಚಾರ, ಭಕ್ತರ ಮನೆಯ ಭಕ್ತನ ಸೇವಕನ ಭೃತ್ಯಾಚಾರವ ಮಾಡುವುದು ಅಂತ ಹೇಳ್ತಾರಲ್ಲ, ಅದು ದೊಡ್ಡ ದಾಸೋಹ. ಅದು ದೊಡ್ಡ ದಾಸೋಹ. ಈ ರೀತಿಯಾಗಿ ಬಸವಣ್ಣವ್ರು ಹೇಳಿದ್ರಲ್ಲ, ಲಿಂಗವ ಪೂಜಿಸಿ ಜಂಗಮ ದಾಸೋಹ ಮಾಡದಿದ್ದರೆ ಎಡಗೈಯಿಂದ ಬಲಗೈ ಕಡಿದುಕೊಂಡಂತೆ. ಅಷ್ಟು ಮಾರ್ಮಿಕವಾಗಿ ಅದ್ಭುತವಾದ ಮಾತನ್ನು ಇಲ್ಲಿ ನಮಗೆ ಹೇಳಿದ್ದಾರೆ ಅವರು. ಇನ್ನು ಎರಡನೇ ವಚನ, ಅನ್ಯ ರಜವ ಬೆರಸದೆ ತನ್ನ ರಜವ ಬಾಧಿಸದೆ, ರವಿಯ ಬೆಳಸ ಬಳಸದೆ ಲಿಂಗದ ಬೆಳಸ ತಂದು ಜಂಗಮದಲ್ಲಿ ಸವಿಸುತ್ತಿರ್ಪನು, ಆ ಭಕ್ತನಲ್ಲಿ ಗುಹೇಶ್ವರ ನಿಪ್ಪನು. ಭಕ್ತನಲ್ಲಿ ಭಗವಂತ ವಾಸ ಮಾಡೋದು ಯಾವಾಗ? ಅಥವಾ ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ, ಭಕ್ತಸ್ಥಳ ಎಷ್ಟು ಶ್ರೇಷ್ಠವಾಗಿರುವುದು ಅಂತಂದರೆ, ಭಕ್ತಸ್ಥಳವನ್ನು ಏರಿದ ಆ ಸ್ಥಿತಿಯನ್ನು ಮುಟ್ಟಿದ ಸದಾ ಭಕ್ತಿಭಾವದಿಂದಿರ್ತಕ್ಕಂಥ ಆ ಭಕ್ತನ ಹೃದಯವೇ ಪರಮಾತ್ಮನ ನಿಜ ನಿವಾಸ ಆಗಿ ಪರಿವರ್ತನೆಗೊಳ್ಳೋದು. ನಾವು ಭಗವಂತ ಎಲ್ಲೋ ಅದಾನಂತೇಳಿ ಹುಡ್ಕೊಂಡು ಹೋಗೋದಲ್ಲ. ಭಗವಂತನನ್ನು ಎಲ್ಲಿಯೋ ಇರೋ ದೇವರು ಇರ್ಬೋದು, ಎಲ್ಲ ಕಡೆ ಅದಾನ ದೇವರು. ಎಲ್ಲ ಕಡೆ ಇರೋ ದೇವರನ್ನು ಸದಾ ನನ್ನ ಹೃದಯದಲ್ಲಿ ನನ್ನಲ್ಲಿಯೂ ಅದಾನ, ಆದರೆ ನನಗೆ ಅರಿವಾಗಿಲ್ಲ. ಆದರೆ ನನ್ನಲ್ಲಿರುವಂಥ ದೇವರನ್ನು ಎಚ್ಚರಗೊಳಿಸ್ಕೊಂಡು ಆ ದೇವರ ಜೊತೆಗೆ ನನ್ನ ಒಡನಾಟವನ್ನು, ನನ್ನ ಸರಸ ಸಲ್ಲಾಪವನ್ನು ಅಥವಾ ಮಾತು ಮನಗಳಿಂದ ತತ್ತ ಮೀರಿದ ಅಂತ ಏನೈತಲ್ಲ, ಅವುಗಳನ್ನು ನಾನು ಸಮರಸ ಭಾವದಿಂದ ಆ ಅನುಭವ ಪಡಿಬೇಕಾಗಿತ್ತು. ಅಂದರೆ ಆತನ ನಿಜ ನಿವಾಸ ಏನಾಗಬೇಕು? ನಮ್ಮ ಹೃದಯ ಕಮಲ ಆಗಬೇಕು ಅಂತಕ್ಕಂಥದ್ದು. ಅದಕ್ಕೆ ಹೇಳಿದ್ರು ಅವರು, ಬೇರೆಯವರ ಒಂದು ಧೂಳನ್ನು ಏನು ಹೇಳಿದ್ರು ಅವರು? ಅನ್ಯ ರಜವ ಬೆರೆಸದೆ, ಧೂಳ ಕಸ ಅಥವಾ ಮತ್ತೊಂದೇನು ಆ ಅರ್ಥದಲ್ಲಿ ಹೇಳ್ತಾರೆ. ಒಂದು ಧೂಳು ಬೇಡ ನಮಗೆ ಅವ್ರದ್ದು ಏನೂ, ನನಗೆ ಒಂದು ಹಿಡಿ ಮಣ್ಣು ಬೇಡ ಅವ್ರದ್ದು ಅಂತ ಹೇಳ್ತಿರ್ತಾರೆ. ಬೇರೆಯವರ ಒಂದು ಧೂಳನ್ನೂ ಮುಟ್ಟದೆ, ತನ್ನ ಒಂದು ಧೂಳನ್ನೂ ಕಳೆದುಕೊಳ್ಳದೆ, ಕಾಣೆಯ ಸೋಲ ಅದ್ದ ಗಾಣೆಯ ಗೆಲ್ಲ ಅಂತ ಐತೆ ನೋಡಿ. ಕಾಣೆಯ ಸೋಲ ಅದ್ದ ಗಾಣೆಯ ಗೆಲ್ಲು ಸೂತ್ರ ಐತಲ್ಲಿ. ತನ್ನದು ಅನ್ನೋದು ಏನೂ ಕಳ್ಕೋಬಾರ್ದು, ಬೇರೆಯವ್ರದ್ದು ಏನೂ ಮುಟ್ಟಬಾರ್ದು. ಆ ರೀತಿಯಾಗಿ ನಮ್ಮ ಕಾಯಕವನ್ನು ಮಾಡಬೇಕು ಅಂತಕ್ಕಂಥದ್ದು. ಅನ್ಯ ರಜವ ಬೆರೆಸದೆ ತನ್ನ ರಜವ ಬಾಧಿಸದೆ, ರವಿಯ ಬೆಳಸ ಬಳಸದೆ, ಅಂದರೆ ರವಿಯ
ಬಳಸದೆ ಅಂದರೆ ಏನು? ಈ ಪ್ರಕೃತಿಯಿಂದ ಬಂದಂಥದ್ದು ಏನೈತಲ್ಲ, ರವಿ ಅಂದರೆ ಸೂರ್ಯ, ಸೂರ್ಯ ಅಂದರೆ ಪ್ರಕೃತಿ, ನಿಸರ್ಗದಿಂದ. ರವಿಯ ಏನೋ ಬೆಳಸದೆ ಅಂದರೆ ಪ್ರಕೃತಿ ಕೊಟ್ಟದ್ದು ಏನೈತಲ್ಲ, ಅದನ್ನು ಲಿಂಗದ ಬೆಳೆಸ ತಂದು, ಇದೆಲ್ಲ ನಾ ಮಾಡಿದ್ದು, ಇದೆಲ್ಲ ಇದು ಮಾಡಿದ್ದು, ಇದೇನೈತಿ, ಇದು ಹಂಗೈತಿ, ಇದು ಹಿಂಗೈತಿ, ನಾ ದುಡಿದು ಮಾಡಿದ್ದು, ಇದು ಈ ಭಾವದಿಂದ ದೂರಿದ್ದು ಅದೆಲ್ಲವೂ ಲಿಂಗದ ಬೆಳಸ ತಂದು ಜಂಗಮದಲ್ಲಿ ಸಮರ್ಪಿಸುತ್ತಿದ್ದೆನು. ನಾ ಕಾರಣೀಭೂತ ಆಗಿರ್ಬೋದು, ಇಷ್ಟೆಲ್ಲ ಮಾಡಲಿಕ್ಕೆ ನಾ ಕಾರಣೀಭೂತ ಆಗಿರ್ಬೋದು. ನಾ ದುಡ್ದೇನು ರೀ, ಇಷ್ಟು ನಾ ದುಡ್ದೇನು ರೀ, ಇಷ್ಟು ನಾ ಮಾಡೇನು ರೀ, ಇದಿಷ್ಟು ನನ್ನ ಹೊಲ ರೀ, ಇಷ್ಟಿತ್ತು ರೀ, ನಮ್ಮ ಹಿರಿಯರು ಬಿಟ್ಟಾಗ ನಂದು ಇಷ್ಟ ಆಗೈತೆ ರೀ, ನಾ ದುಡ್ದು ಮಾಡೇನು ರೀ, ಇವೆಲ್ಲ ಆಯ್ತು. ಇದನ್ನು ಬಿಟ್ಟು ಇವತ್ತು ನಾನು ಏನದೇನಲ್ಲ, ಇದು ನಾನಲ್ಲ, ಇದು ನಂದಲ್ಲ, ಇದು ಆ ಲಿಂಗದ ಕೃಪೆ. ಆ ಭಾವ ನಮ್ಮಲ್ಲಿ ಸದಾ ಇರಬೇಕು, ಆ ಭಾವ ನಮ್ಮಲ್ಲಿರಬೇಕು. ಇದು ನಂದು ಅಂತಕ್ಕಂಥ ಭಾವ ಅಲ್ದೇ ಇದು ನಂದಲ್ಲ, ಇದು ಆತನಂದೇ. ಇವತ್ತು ನಾನೇನಿದ್ದೇನೆ, ಇವತ್ತು ನನಗೇನು ಮಾನ ಸನ್ಮಾನಗಳದಾವು, ನನಗೇನು ಇವತ್ತು ನಿಧಿ ನಿಧಾನ ಐತಿ, ಇವತ್ತೇನು ನನಗೆ ಅಧಿಕಾರ ಅಂತಸ್ತು ಗೌರವ ಐತಿ, ಇವೆಲ್ಲವೂ ನಂದಲ್ಲ ಅನ್ನೋ ಭಾವವನ್ನು ತಾಳಿಕೊಂಡು ಜಂಗಮಕ್ಕೆ ಸಮರ್ಪಿಸುತ್ತಿದ್ದೆ ನೋಡ್ರಿ. ಅದನ್ನು ಹೊಳ್ಳಿ ಏನು ದಾಸೋಹ ಮಾಡ್ತಕ್ಕಂತಹ ಆ ಭಕ್ತನಲ್ಲಿ ಯಾರಿರ್ತಾರೆ? ಪರಮಾತ್ಮ ಇರ್ತಾನೆ. ದಾಸೋಹ ಮಾಡೋದವ್ರನ್ನ ಹೆಂಗೆ ಮಾಡ್ಬೇಕಂದ್ರೆ ಹಿಂಗೆ ಮಾಡಬೇಕು. ಇದು ಯಾವುದೂ ನಂದಲ್ಲ, ಈ ಭಾವ ಬರ್ಬೇಕ್ರಿ. ಇದು ಭಕ್ತಿಯ ಮೊದಲನೇ ಮೆಟ್ಲಿದು. ಈ ಭಾವದಲ್ಲಿ ನಾವು ಇರಬೇಕಾಗತ್ತೆ. ಅಹಂಕಾರ ನಮ್ಮ ತಲೆಗೆ ಏರಬಾರದು. ಅದು ಏರದ ರೀತಿಯಲ್ಲಿ ಎಚ್ಚರ ವಹಿಸಬೇಕು. ಪ್ರಸಾದಿ ಸ್ಥಳದಲ್ಲಿ ಅದು ಅವಧಾನ ಭಕ್ತಿ ಅಂತ ಕರಿತೇವೆ ನಾವು. ಶ್ರದ್ಧೆ ನಿಷ್ಠೆ ಆದಮೇಲೆ ಅವಧಾನ, ಅದು ಎಲ್ಲೂ ಆರೂ ಬಸವಗೇಳರು ಅದನ್ನು ತಿನ್ನಬಾರದಂತ ಸದಾವಕಾಲ ಎಚ್ಚರಗೊಡ್ಡು ತನುವ ತೋಂಟವ ಮಾಡಿ ಅನ್ನೋ ವಚನದಲ್ಲಿ ಸದಾವಕಾಲ ಎಚ್ಚರವಿದ್ದು ಅದನ್ನು ಸಲಹಿದನೈ ಅಂತಾರಲ್ಲ, ಅದು ಅವಧಾನ ಭಕ್ತಿ. ಅದು ಎಲ್ಲೂ ಹೊಳ್ಳಾಡ್ದಂಗೆ ಅತ್ತಿತ್ತೆತ್ತು ಶ್ರದ್ಧೆ ನಿಷ್ಠೆ ಇಂದ ಭಕ್ತಿ ಕೂಡಿದಾಗ ಮೂರನೇದ್ದು ಏನಿರ್ತೈತೆ ಅಂದ್ರೆ, ನಾವೆಲ್ಲೋ ಒಂದಿಷ್ಟು ಎಚ್ಚರ ತಪ್ಪು ಅವಕಾಶ ಇರುತ್ತಲ್ಲಿ, ಅಲ್ಲಿ ಎಚ್ಚರ ತಪ್ಪಾಡಂದಂಗೆ ಅದು. ಪ್ರಸಾದಿ ಸ್ಥಳದಲ್ಲಿ ಅವಧಾನ ಭಕ್ತಿ ಯಾಕಿರ್ಬೇಕಂದ್ರೆ ಎಚ್ಚರದಿಂದ, ಸದಾ ಎಚ್ಚರದಿಂದಿರೋದು. ಹೆಂಗಂದ್ರೆ ಎಲ್ಲಿಯೂ ಈಗ ಎರಡು ಸ್ಥಳ ದಾಟಿ ಬಂದೇನೆ, ನಾ ಈಗ 2 ಸ್ಥಳ ದಾಟಿ ಬಂದೇನಿ. ಇನ್ನು ಎಲ್ಲರ ಇದು ಒಂದು ಸ್ವಲ್ಪ ನನಗೆ ಎಲ್ಲರ ತಲೆಗೆ ಇರಿತಲ್ಲ, ಎಲ್ಲರ ಒಂದಿಷ್ಟು ನನ್ನ ದಾರಿ ತಪ್ಪಿಸಿತಲ್ಲ ಅನ್ನೋ ಎಚ್ಚರಿಕೆಯಿಂದ ಸಾವಧಾನದಿಂದ ಭಕ್ತಿಯನ್ನು ಮಾಡ್ಕೊತಿರೋದು. ಅಲ್ಲಿ ಎಲ್ಲೂ ಅಹಂಕಾರ ಒಡಮೂಡದೆ ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಅದು ಪ್ರಸಾದಿ ಸ್ಥಳದಲ್ಲಿ ಬರುತ್ತೆ. ಅದು ಬರಬಾರ್ದು. ಮಾಡಿದೆ ನನ್ನದಿರ ಲಿಂಗಕ್ಕೆ, ಮಾಡಿದೆ ನನ್ನದಿರ ಜಂಗಮಕ್ಕೆ. ನಾ ದೇವ್ರಿಗೆ ಎಷ್ಟು ಪೂಜೆ ಮಾಡೇನು ಅನ್ಬೇಡ್ರಿ, ಸಮಾಜಕ್ಕೆ ಎಷ್ಟು ಕೊಟ್ಟೇನು ಅನ್ಬೇಡ್ರಿ, ನಾ ಇಷ್ಟೊತ್ತು ನಾ ಪೂಜೆ ಮಾಡ್ತೇನೆ ರೀ ಮುಂಜಾನೆ ಎದ್ದನೂ ಅನ್ಬೇಡ್ರಿ, ನಮ್ಮ ಪೂಜಾಕ್ಕೆ ಇಷ್ಟು ಪತ್ರಿದಳ ಬೇಕ್ರಿ ಅಲ್ಲಿಂದ ತರ್ತೇನೆ ರೀ ಅನ್ಬೇಡ್ರಿ, ಇಷ್ಟು ಹೂ ಏರಿಸ್ತೇನೆ ರೀ ಅನ್ಬೇಡ್ರಿ, ಹಿಂಗೆ ಮಾಡ್ತೇನೆ ರೀ ಅನ್ಬೇಡ್ರಿ, ಹಂಗೆ ಮಾಡ್ತೇನೆ ರೀ ಅನ್ಬೇಡ್ರಿ, ಎಲ್ಲಿ ಏನೂ ಹೇಳಬೇಡ್ರಿ. ಮಾಡಿದೆ ನೆನ್ನದಿರ ಲಿಂಗಕ್ಕೆ, ಮಾಡದೆ ನೆನ್ನದಿರ ಜಂಗಮಕ್ಕೆ. ಅಲ್ಲಿ ಅವಧಾನ ಭಕ್ತಿಯಿಂದ ಇರಬೇಕಾಗತ್ತಲ್ಲಿ. ಆ ಸ್ಥಿತಿಯಲ್ಲಿದ್ದಾಗ ಅಲ್ಲಿ ಜಂಗಮ ದಾಸೋಹಕ್ಕೆ ನಾನು ದುಡಿದು ತಂದಂತಹ ಎಲ್ಲವನ್ನೂ ಅದು ನಂದಲ್ಲ, ಅದು ಆ ಭಗವಂತನಂದು, ಅದು ಲಿಂಗ ಪ್ರಸಾದವೆಂದು ಆ ಭಾವದಿಂದ ಜಂಗಮಕ್ಕೇನು ಯಾವ ಭಕ್ತ ಅರ್ಪಿಸ್ತಿರ್ತಾನಲ್ಲ, ಆತನ ಹೃದಯದಲ್ಲಿ ಸ್ವತಃ ಗುಹೇಶ್ವರ ಬಂದು ನೆಲೆಸ್ತಾನ ಅನ್ನುವಂಥ ಅಷ್ಟು ನಿರ್ಣಯ ನೋಡ್ರಿ. ಇದು ನಿರ್ಣಯಾತ್ಮಕವಾಗಿರ್ತಕ್ಕಂಥ ವಚನಗಳು. ನಿರ್ಣಯ ಸಾರಿದನ, ಇದು ಊಹೆ ಅಲ್ಲ, ಇವು ನಿರ್ಣಯಗಳು, ಇವು ಶಠಸ್ಥಲದ ನಿರ್ಣಯಗಳು. ಇವು ಭಕ್ತ ಸ್ಥಳದಲ್ಲಿ ಹಿಂಗೆ ಆಕತಿ, ಮಹೇಶ್ವರ ಸ್ಥಳದಲ್ಲಿ ಹಿಂಗೆ ಆಕತಿ, ಪ್ರಸಾದಿ ಸ್ಥಳದಲ್ಲಿ ಹಿಂಗೆ ಆಕತಿ. ನಿರ್ಣಯವನ್ನು ಕೊಟ್ಟಾರವರು. ಚನ್ನಬಸವಣ್ಣವರು ನಿರ್ಣಯ ಕೊಟ್ಟಾರ, ಪ್ರಭುದೇವರು ನಿರ್ಣಯ ಕೊಟ್ಟಾರ, ಬಸವಣ್ಣ ಎಲ್ಲ ಶರಣರು ನಿರ್ಣಯವನ್ನು ಕೊಟ್ಟಾರ. ನಮಗೆ ಊಹೆಯನ್ನು ಕೊಟ್ಟಿಲ್ಲ, ಅಥವಾ ಯಾವುದೇ ಭ್ರಮೆಯನ್ನು ಹೇಳಿಲ್ಲ ನಮಗೆ.
ಈ ರೀತಿಯಾಗಿರ್ತಕ್ಕಂಥ ಭಕ್ತನ ಹೃದಯದಲ್ಲಿ ಸ್ವತಃ ಆ ಪರಮಾತ್ಮ ನೆಲೆಗೊಳ್ತಾನ ಅಂತಕ್ಕಂಥದ್ದು ಭಕ್ತ ಸ್ಥಳದ ಮತ್ತೊಂದು ರೂಪ. ಇನ್ನೊಂದು 3ನೇ ವಚನ, ಮುಂದು ಜಾವದಲೆದ್ದು ಲಿಂಗದ ಅಂಗ್ರಿಯ ಮುಟ್ಟಿ, ಸುಪ್ರಭಾತದಲ್ಲೆದ್ದು ಶಿವಭಕ್ತರ ಮುಖವ ನೋಡುವುದು, ಹುಟ್ಟಿದುದಕ್ಕೆ ಸಫಲ ನೋಡ. ಸತ್ಯ ವಚನವಿಂತೆಂದುದು ಇವಿಲ್ಲದವರ ನೊಲ್ಲೆ ಗುಹೇಶ್ವರ. ನಿರ್ಣಯ ಮಾಡಿದರೆ ಇಲ್ಲಿ ಮುಂದು ಜಾವದಲ್ಲೆದ್ದು ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ, ಅದಕ್ಕಿಂತ ಮುಂಚೆ. ಸುಪ್ರಭಾತ ಅಂದ್ರೆ ಸೂರ್ಯೋದಯಕ್ಕೆ ಸಮಯದಲ್ಲಿ ಹೇಳೋದು. ಆ ಸೂರ್ಯೋದಯಕ್ಕಿಂತ ಮುಂಚೆ ನಾವು ಹೇಳ್ತಲ್ಲ, ಅದು ಮುಂದು ಜಾವದಲ್ಲಿ ಅಂತ. ಆವಾಗ ಲಿಂಗದ ಅಂಗ್ರಿಯ ಮುಟ್ಟಿ ಲಿಂಗಾರ್ಚನೆ ಮಾಡೋದು, ಲಿಂಗದ ಪಾದವನ್ನು ಮುಟ್ಟಿ ನಮಸ್ಕರಿಸೋದು. ಸೂರ್ಯೋದಯಕ್ಕೆ ಮುಂಚೆ ನಮ್ಮ ಲಿಂಗಾರ್ಚನೆ ಆಗ್ಬೇಕನ್ನೋ ಅರ್ಥ. ಸುಪ್ರಭಾತ ಸಮಯದಲ್ಲಿ ಎದ್ದುಗಳೆಲ್ಲ ಬೆಳಕು ಬಂದ ಮೇಲೆ, ಜಗತ್ತು ಪ್ರಪಂಚ ತನ್ನ ವ್ಯವಹಾರನ ಚಾಲೂ ಮಾಡಿದ ಮೇಲೆ ಎರಡನೇ ಕೆಲಸ ಏನು? ಶಿವಭಕ್ತರ ಮುಖವ ನೋಡುವುದು. ಒಂದನೇದ್ದು ಬ್ರಾಹ್ಮಿ ಮುಹೂರ್ತ ಅಂತ ನಾವು ಕರ್ಕೋತೀವಿ. 3 ಗಂಟೆ 3:30 4 ಗಂಟೆ ಸಮಯ ಯಾವುದೇ ಅಷ್ಟಕ್ಕೆ ಎಳೇಬೇಕು. ಎದ್ದು ಲಿಂಗಾರ್ಚನೆಯನ್ನು ಏನು ಮಾಡಬೇಕು? ನಾವು ಭಾಳ ಭಕ್ತಿಯಿಂದ ಮಾಡಬೇಕು. ಬಸವಣ್ಣವ್ರು ಹೇಳ್ತಾರಲ್ಲ, ಅರ್ತಿಯಲ್ಲಿ ಲಿಂಗವ ನೆನೆದರೆ. ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ, ಪ್ರೀತಿಯಿಂದ ಲಿಂಗವನ್ನು ನೆನೆದ್ಬಿಟ್ರೆ, ಲಿಂಗವನ್ನು ನೆನೆದರೆ ತಪ್ಪು ಅಪಮೃತ್ಯುಗಳು ಕಾಲಕರ್ಮಗಳಯ್ಯ ನಿರ್ಣಯ. ಇದು ಬಸವಣ್ಣವ್ರು ಮಾಡಿದ ಪ್ರಾಮಿಸ್, ಇದು ಜಗತ್ತಿಗೆ. ಇಷ್ಟು ಮಾಡಿರಿ, ಲಿಂಗಯ್ಯನನ್ನು ಭಕ್ತಿಯಿಂದ ನೆನೆಸ್ರಿ, ಮುಂಜಾನೆ ಎದ್ದು ಲಿಂಗಾರ್ಚನೆ ಮಾಡಿಕೊಂಡ್ರೆ ತಪ್ಪು ಅಪಮೃತ್ಯುಗಳು ಕಾಲಕರ್ಮಗಳಯ್ಯ. ಇದು ಇವ್ರು ಹೇಳಿದಲ್ಲಿದು ಸ್ವತಃ ಬಸವಣ್ಣವ್ರು ಹೇಳ್ಯಾರ. ಇದನ್ನು ಜಗತ್ತಿಗೆ ಕೊಟ್ಟ ದೊಡ್ಡ ಸಂದೇಶ. ಮತ್ತು ದಿಸ್ ಈಸ್ ಅ ಪ್ರಾಮಿಸ್ ಮೇಡ್ ಬೈ ಬಸವೇಶ್ವರ. ಜಗತ್ತಿಗೊಂದು ವಚನ ಕೊಟ್ಟರು ಅವರು. ಏನಂತ? ಇಷ್ಟು ಮಾಡಿರಿ, ನೀವು ನಿಮ್ಗೆ ಅಪಮೃತ್ಯುಗಳು ಬರೋಂಗಿಲ್ಲ, ಕಾಲಕರ್ಮಗಳಿಂದ ನೀವು ದೂರ ಆಗ್ತೀರಿ ಅಂತಕ್ಕಂಥ. ಎಷ್ಟು ನಿಷ್ಠುರವಾಗಿ, ಎಷ್ಟು ಖಚಿತತೆಯಿಂದ ಈ ನಿರ್ಣಯವನ್ನು ನಿರ್ಣಯಿಸಿದ್ದಾರೆ ಶರಣರು ಅನ್ನೋದು. ಅಲ್ಲಿ ಇಷ್ಟು ಮಾಡಿಬಿಟ್ರಿ ಅಂದರೆ ಏನು? ಮುಂಜಾದವಲ್ಲೆದ್ದು ಲಿಂಗದ ಅಂಗ್ರಿಯ ಮುಟ್ಟಿ, ಸುಪ್ರಭಾತದಲ್ಲೆದ್ದು ಶಿವಭಕ್ತರ ಮುಖ ನೋಡುವುದು, ಇವೆರಡು ಮಾಡಿಬಿಟ್ರಿ ಅಂದರೆ ಮುಂದೆ ಹೇಳ್ತಾರೆ ಅಷ್ಟು ಚಂದ, ಹುಟ್ಟಿದುದಕ್ಕೆ ಸಫಲ ನೋಡ, ನನ್ನ ಜನ್ಮ ಸಾರ್ಥಕ ಆದಂಗೆ ಅಂತ. ಹುಟ್ಟಿ ಬಂದೇವಂದ್ರೆ ಇವೆರಡು ಕೆಲಸ ಮಾಡ್ಬೇಕಂತ. ನಾವು ಇವೆರಡು ಬಿಟ್ಟು ಎಲ್ಲ ಮಾಡ್ತೇವೆ. ವ್ಯತ್ಯಾಸ ನಮಗೂ ಶರಣರಿಗಿರೋ ವ್ಯತ್ಯಾಸ. ಹೇಳಿದ್ದು ಎರಡೇ ಕೆಲಸ. ಅವರು ಜೀವನ ಸಾರ್ಥಕ ಮಾಡ್ಕೋಬೇಕಂದ್ರಪ್ಪ ನೀವು ಇವೆರಡು ಕೆಲಸ ಮಾಡಿಬಿಡ್ರಿ. ಇಷ್ಟು ಗಳಿಸ್ರಿ, ಅಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಮಾಡಿರಿ, ಹಂಗಾಗ್ರಿ, ನೀವು ಇದಾದ್ರೆ ಸಾರ್ಥಕ, ಅದಾದ್ರೆ ಸಾರ್ಥಕ, ಮಂತ್ರಿ ಆದ್ರೆ ಸಾರ್ಥಕ, ಮತ್ತೊಂದು ಜೀವನ ಸಾರ್ಥಕ, ಅವು ಇರಲಿ, ಆ ಸಾರ್ಥಕತೆ ಇರಲಿ, ಅವು ಸಾರ್ಥಕತೆಯೇ, ಪ್ರಶ್ನೆ ಇಲ್ಲ. ಜೀವನವಾದ ಅದ್ಭುತವಾದ ಸಾರ್ಥಕತೆ, ಸಫಲತೆ, ನಿಜವಾದ ಸಫಲತೆ ನಿಮ್ಮ ಜೀವನಕ್ಕೆ ಬೇಕಾಗಿತ್ತಂದ್ರೆ ಇವೆರಡೇ ಕೆಲಸ ಮಾಡಿರಿ. ಸಿಂಪಲ್ಲಾಗಿರೋ 2 ಕೆಲಸ ಅದಾವೆ. ಯಾವುವು? ಮುಂಜಾನೆ ಹೇಳ್ರಿ, ಭಕ್ತಿಯಿಂದ ಲಿಂಗವನ್ನು ಅರ್ಚನೆ ಮಾಡಿರಿ, ಲಿಂಗದ ಅಂಗ್ರಿಯ ಮುಟ್ಟಿ ಪಾದಕ್ಕೆರಗಿ, ಲಿಂಗದ ಪಾದಕ್ಕೆರಗಿ, ಶಿವಭಕ್ತರ ಮುಖವ ನೋಡಿ ಹುಡ್ಕೊಂತ ಹೋಗ್ಬೇಕೇನು ಶಿವಭಕ್ತರನ್ನ. ಯಾರು ಶಿವಭಕ್ತರು? ನಾವು ನೋಡ್ಬೇಕಂತೇವ್ರಿ, ನಮಗೆ ಶಿವಭಕ್ತರು ಯಾರು ಕಾಣವಲ್ರಿ. ಹೊಸ ಪ್ರಶ್ನೆ ಇಡ್ತೀರಿ ನೀವು ಒಳ್ಳೆ. ಅವರು ಶಿವಭಕ್ತರು ಇರಲಿ ಬಿಡಲಿ, ನಿಮ್ಮ ದೃಷ್ಟಿಯೊಳಗೆ ಶಿವಭಕ್ತರು ಅಂತ ತಿಳ್ಕೊಂಬಿಡ್ರಿ, ಮುಗಿದೋತಂತ. ಆಯ್ತಾ? ಸಾಕು, ಆತು. ಶರಣರ ಫೋಟೋ ನೋಡ್ರಿ, ಇನ್ನೊಬ್ರು ನೋಡ್ರಿ, ಅಥವಾ ವ್ಯಸನದಿಂದ ಮುಕ್ತಿರುವಂಥ ಒಂದಿಷ್ಟು ಜನ ನಮಗೆ ಸಿಗ್ತಾರೆ, ಅವ್ರ ಜೋಡಿ ಸಂಪರ್ಕ, ಅವ್ರನ್ನ ನೋಡ್ರಿ, ಅಂದಂಗೆ ನೆನೆಸ್ಕೊಡ್ರಿ. ಭಾವದಲ್ಲಿ ಆಯ್ತಪ್ಪ, ಒಳ್ಳೆಯವ್ರು ನೆನೆಸ್ಕೊಂತಿರೋದು, ಒಳ್ಳೆಯವ್ರ ಜೋಡಿ ಸಂಪರ್ಕದೊಳಗಿರೋದು, ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ, ಈ ರೀತಿಯಾದ ಅರ್ಥದಲ್ಲಿ ಹೇಳ್ಯಾರು. ಸದ್ಭಕ್ತರ ಮುಖವ ನೋಡುವುದು ಅಂದ್ರೆ ಒಂದೇ ಆ ಕೆಲಸ ಮಾಡಿರಿ, ಅವಾಗ ಹುಟ್ಟಿದೋದಕ್ಕೆ ಸಫಲತೆ. ಸತ್ಯ ವಚನವಿಂತೆಂದುದು. ನಂತರ ಈ ಅರಿವು ಆಚಾರವುಳ್ಳ ಸದ್ಭಕ್ತರೇನದಾರಲ್ಲ, ಸತ್ಯ ವಚನವಿಂತೆಂದುದು, ಅರಿವು ಆಚಾರವುಳ್ಳಂಥ ಸದ್ಭಕ್ತರು, ಲಿಂಗಾರ್ಚನೆ ಸದಾ ಮಾಡುವಂಥ ಸದ್ಭಕ್ತರು ಅವರ ಮುಖವನ್ನು ನೋಡೋದ್ರಿಂದ
ಇದು ಮಾನವನ ಮೂಲ ಗುರಿ ಮತ್ತು ಮೂಲ ಸಾಫಲ್ಯವನ್ನು ನಾವು ಪಡ್ಕೊತೇವೆ. ಇವಿಲ್ಲದವ್ರ ನೊಲ್ಲೆಗೆ ಗುಹೇಶ್ವರ. ಇದನ್ನು ಯಾರು ಮಾಡೋದಲ್ಲ ಇಂಥವ್ರನ್ನ ಅವ ಸಮೀಪ ತಗೊಳ್ಳೋದಿಲ್ಲ ಗುಹೇಶ್ವರ ಅಂತ. ಇವರಲ್ಲೇ ಕತ್ತಲೆ ಎಂಬುದು ಅತ್ತಲೆಯ, ಏನು ಗುಹೇಶ್ವರನೆಂಬುದು ಎತ್ತಲೆಯ. ಇದು ಭಕ್ತಸ್ಥಲದ 3 ವಚನಗಳನ್ನು ಇಲ್ಲಿ ಏನು ಮಾಡಿದ್ರು ಅಂದರೆ ಪ್ರಭುದೇವರು ನಿರೂಪಿಸಿದರು. ಇನ್ನು ಬೇರೆ ಬೇರೆದವರು 1-2 ವಚನಗಳನ್ನು ಜಸ್ಟ್ ಬಸವಣ್ಣ ಇವು ಭಕ್ತಸ್ಥಲವನ್ನು ಭಾಳ ವರ್ಷಗಟ್ಟಲೆ ಅಷ್ಟು ವಚನಗಳದಾವೆ ನಮಗೆ. ಆದರೆ ಈ ಶೂನ್ಯ ಸಂಪಾದನೆಗೆ ನಾವು ಮುಂದೆ ಹೋಗ್ಬೇಕಾಗತ್ತೆ ಅನ್ನೋ ದೃಷ್ಟಿಯಿಂದ ಇದನ್ನು ನಾನು ಇಲ್ಲಿಗೆ ಏನು ಬಿಡುವಂಥ 1 ತಾಸು ಒಂದೊಂದು ಸ್ಥಳಕ್ಕೆ ಒಂದೊಂದು ಉಪನ್ಯಾಸವನ್ನು ಮಾಡಿ ಮುಗಿಸಿಬಿಟ್ರೆ ಮುಂದೆ ನಾವು ಶೂನ್ಯ ಸಂಪಾದನೆ ಮುಂದಿನ ಇದಕ್ಕೆ ಹೋಗ್ಬೋದು. ಭಕ್ತರಂದ್ರೆ ಯಾರು ಅನ್ನೋದು ಸಂಭವಚನ ಓದ್ಕೊತ ಹೋಗ್ಬಿಡ್ತೀನಿ. ನಾವು ಅದನ್ನು ಕನೆಕ್ಟ್ ಮಾಡ್ಕೊತ ಹೋಗ್ಬಿಡು. ಕಳ್ಳಗಂಜಿ ಕಾಡ ಹೊಕ್ಕರೆ ಹುಲಿ ತಿಂಬುದು ಮಾಂಬುದೆ, ಹುಲಿಗಂಜಿ ಹುತ್ತವ ಹೊಕ್ಕಡೆ ಸರ್ಪ ತಿಂಬುದು ಮಾಂಬುದು. ನಮಗೆಲ್ಲ ಅರ್ಥ ಆಗುವಂಥದ್ದು. ಇಂತಿ ಮೃತ್ಯುವಿನ ಬಾಯ ತುತ್ತಾದ ಕಾಲಗಂಜಿ ಭಕ್ತನಾದಡೆ. ಕಾಲಗಂಜಿ ಭಕ್ತನಾದಡೆ ಅಂದ್ರೆ ನಮಗೇನ್ರ ಕೇಡಾದೀತಲ್ಲ ಅಂತೂ ಭಯದಿಂದ ನಾವು ಭಕ್ತರ ವೇಷ ಹಾಕ್ಕೊಂಡ್ವಿ ಅಂದ್ರೆ, ದೇವ್ರ ಹತ್ರ ಹೊಂಟಿವಿ ಅಂದ್ರೆ. ಕಾಲಗಂಜಿ ಭಕ್ತನಾದಡೆ ಕರ್ಮ ತಿಂಬುದು ಮಾಂಬುದೆ ಸಾಧ್ಯನೇ ಇಲ್ಲ. ಇಂತಿ ಮೃತ್ಯುವಿನ ಬಾಯ ತುತ್ತಾದ ವೇಷ ಡಂಬಕರ ನಾನೇನೆಂಬೆ ಗುಹೇಶ್ವರ. ಯಾರನ್ನು ಭಕ್ತರನ್ನಬೇಕು ಅನ್ನೋದನ್ನು ಇಲ್ಲಿ ಅವರು ವಿಮರ್ಶೆ ಮಾಡಿದ್ದಾರೆ. ಕಂಡ ಭಕ್ತರಿಗೆ ಕೈ ಮುಗಿಯುವಾತನೇ ಭಕ್ತ. ಈಗ ಮಾಡಿರಿ, ಯಾರು ಅವ್ರು ಭಕ್ತರು ಅದರಲ್ಲಿ ನೋಡಿ ಚೂಸ್ ಮಾಡ್ಕೋಬೇಡ್ರಿ ಅಂತಾರೆ ಅವರು. ಕೈ ಮುಕ್ಕೊಂತ ಹೋಗ್ಬಿಡ್ರಿ ನೀವು ಶರಣ ಅಂತ ಬಿಡ್ರಿ ಸಾಕಂತ. ಮೃದು ವಚನವೇ ಸಕಲ ಜಪಂಗಳಯ್ಯ. ಚಲೋ ಮಾತಾಡಕ್ಕಲಿರಿ, ಅದು ಭಕ್ತಸ್ಥಳದ ಅವಶ್ಯಕತೆಗಳವೆಲ್ಲ. ಮೃದು ವಚನವೇ ಸಕಲ ತಪಂಗಳಯ್ಯ. ಒಳ್ಳೆ ಮಾತು ಮಾತಾಡಕತ್ರ ಏನು ಮಾಡಿದಿರಿ, ಏನು ಬಂದಿರಿ, ಎದುಳವಿದ್ದಿರಿ ಅನ್ನೋಂಥ ಮಾತು ಬರ್ತಾವಲ್ಲ ಹಂಗೆ. ಇವೆರಡು ಚಲೋ ಮಾತು. ಮೃದು ವಚನ ಸಕಲ ಜಪ ಸಕಲ ತಪ, ಸದು ವಿನಯವೇ ಸದಾಶಿವನ ಒಲುಮೆಯ. ಇದು ಭಕ್ತಸ್ಥಳದ ಅತಿ ಮುಖ್ಯವಾದ ವಚನ. ಆಚಾರವೇ ಭಕ್ತಂಗೆ ಅಲಂಕಾರ. ಅಲಂಕಾರ ಯಾವುದು ನಮಗೆ? ಸ್ನೋ ಪೌಡರು ಆರ್ನಮೆಂಟ್ ಅಲ್ಲ ಅಂತ. ಭಕ್ತನಿಗೆ ಆಚಾರವೇ ಸದಾಚಾರವೇ ಆ ಭಕ್ತನಿಗೆ ಅಲಂಕಾರ. ಆಚಾರವೇ ಭಕ್ತಂಗೆ ಸರ್ವ ಪೂಜ್ಯವು. ಇಂತಿ ಆಚಾರ ಉಳ್ಳವನೇ ಮುಕ್ತನಯ್ಯ. ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ. ಇವನ್ನ ನಾನು ಹೇಳ್ಕೊತ ಹೋದ್ರೆ ಸಮಯ ಆಗುತ್ತೆ. ಇಲ್ಲಿ ಚನ್ನಬಸವಣ್ಣವ್ರದ್ದು ಒಂದು ವಚನ ನೀವು ಕೇಳಿರಿ, ಆದರೂ ಇನ್ನೊಮ್ಮೆ ಹೇಳ್ತೇನೆ. ಶಿವಭಕ್ತಿ ಉಳ್ಳಂಥ ವ್ಯಕ್ತಿಗೆ ನಮಗೇನು ಅರಿಷಡ್ ವರ್ಗಗಳದಾವಲ್ಲ, ಕಾಮ ಕ್ರೋಧ, ಹೌದಾ, ಮದ ಮತ್ಸರಗಳೇನು, ಲೋಭ ಮದ ಮತ್ಸರಗಳು, ಅವನು ಹೊಡೆದು ಹಾಕ್ಲಿಕ್ಕಾಗೋದಿಲ್ಲ. ಅದನ್ನು ಪರಿವರ್ತನೆ ಮಾಡ್ರಿ ಅಂತಾರೆ. ಕಾಮ ಬೇಕು ಕಾಮ ಬೇಡ, ಕಾಮ ಬೇಕು ಕಾಮ ಎದಕ್ಕೆ ಬೇಕು, ಕಾಮ ಎದಕ್ಕೆ ಬೇಡ, ಕ್ರೋಧ ಎದಕ್ಕೆ ಬೇಕು, ಕ್ರೋಧ ಅದನ್ನು ಇಟ್ಕೊಂಡೇ ನಾವು ಪರಿವರ್ತನೆ ಮಾಡ್ಬೇಕಂತಕ್ಕಂಥ ವಚನ ಇಲ್ಲದ. ಕಾಮ ಬೇಕು ಲಿಂಗದಲ್ಲಿ, ಕಾಮ ಬೇಡ ಪರಸ್ತ್ರೀಯರಲ್ಲಿ. ಕ್ರೋಧ ಬೇಕು ಕರ್ಣಗಳಲ್ಲಿ, ಕ್ರೋಧ ಬೇಡ ಗುರುವಿನಲ್ಲಿ. ಲೋಭ ಬೇಕು ಪಾದೋದಕ ಪ್ರಸಾದದಲ್ಲಿ. ಲೋಭ ಬೇಕು ಅಂದರೆ ನಮಗೆ ಲೋಭಿಯಾಗಿರ್ಬೇಕು. ಪಾದೋದಕ ಪ್ರಸಾದ ಯಾವಾಗ ಸಿಕ್ಕಿತು ಅಂತ ಬೇಕು. ಲೋಭ ಬೇಡ ತನು ಮನ ಧನದಲ್ಲಿ. ಮೋಹ ಬೇಕು ಗುರುಲಿಂಗ ಜಂಗಮದಲ್ಲಿ, ಮೋಹ ಬೇಡ ಸಂಸಾರದಲ್ಲಿ. ಮದ ಬೇಕು ಶಿವಾಚಾರದಿಂದ ಘನವಿಲ್ಲ ಎಂಬಲ್ಲಿ. ಶಿವಾಚಾರಕ್ಕಿಂತ ಇನ್ನೊಂದು ಯಾವುದು ಇಲ್ಲ ಅಂತಕ್ಕಂಥ ಸಮತೆಯ ತತ್ವವನ್ನು ಹೇಳ್ತಕ್ಕಂಥ ಶಿವಾಚಾರ. ಸಮತೆಯ ತತ್ವ, ಎಲ್ಲರೂ ಸಮಾನರು ಅಂತಕ್ಕಂಥ ಶಿವಾಚಾರ. ಇವರೆಲ್ಲ ಶಿವಸ್ವರೂಪಿಗಳಂತ ಕಾಣ್ತಕ್ಕಂಥ ಭಾವ ಏನೈತಲ್ಲ ಶಿವಾಚಾರ. ಇದಕ್ಕಿಂತ ದೊಡ್ಡದು ಇನ್ನೊಂದು ಯಾವುದಿಲ್ಲ. ಅದು ಆ ಅಹಂಕಾರ ಇರ್ಬೇಕಂತ ನಮ್ಮ ಹತ್ರ. ಶಿವಾಚಾರದ ಮುಂದೆ ಬೇರೆ ಆಚಾರ, ಆ ರೀತಿ ಗರ್ವದಿಂದ ನಾವು ಹೇಳಬೇಕಂತ. ಮದ ಬೇಕು ಶಿವಾಚಾರದಿಂದ ಘನವಿಲ್ಲ. ಮದ ಬೇಡ ಶಿವಭಕ್ತರಲ್ಲಿ. ಶಿವಭಕ್ತರ ಮುಂದೆ ನನ್ನ ಮದ ತೋರಿಸಬಾರ್ದು, ನನ್ನ ಅಹಂಕಾರ ತೋರಿಸ. ಮತ್ಸರ ಬೇಕು. ಮತ್ಸರ ಬೇಕಂತ ಎಲ್ಲಿ? ಹೊನ್ನು ಹೆಣ್ಣು ಮಣ್ಣಿನಲ್ಲಿ. ಅದಕ್ಕೆ ನಾವು ಮತ್ಸರ ಪಡ್ತೇವೆ, ಅಲ್ಲಿ ಮೋಹ ಪಡ್ತೇವೆ. ಅಲ್ಲಿ ನಾವು ಉಲ್ಟಾದವು ನಮ್ಮ. ಮತ್ಸರ ಬೇಕು ಹೊನ್ನು ಹೆಣ್ಣು ಮಣ್ಣಿನಲ್ಲಿ, ಮತ್ಸರ ಬೇಡ ಸಕಲ ಪ್ರಾಣಿಗಳಲ್ಲಿ. ಜೀವಕಾರುಣ್ಯ ಸ್ಥಳದಲ್ಲಿ ಬರುತ್ತೆ. ಅಲ್ಲಿ ಮತ್ಸರ ಪಡಬೇಡ. ಅವ್ರನ್ನ ಯಾವ ಇನ್ನೊಬ್ಬರು ನೋಡಿ ಇನ್ನೊಬ್ಬರು ಮತ್ಸರ ಪಡೋದು ಬೇಡ. ಎಲ್ಲ ಪ್ರಾಣಿಗಳಲ್ಲಿ ನಮಗೆ ಕರುಣೆ ಬೇಕು, ಮತ್ಸರ ಬೇಡ ಅಂತ.
ಇದು ಭಕ್ತನ ಒಂದು ಅದ್ಭುತವಾಗಿರ್ತಕ್ಕಂಥ ಸ್ಥಿತಿ. ಇಂತಹ ಇವರಿಗೆ ನಾವು ಸದ್ಭಕ್ತ ಅಂತ ಕರಿತೇವೆ ಅನ್ನುವಂಥ ಮಾತು. ಬೆಟ್ಟಕ್ಕೆ ಚಳಿಯಾದಡೆ ಏನು ಹೊದಿಸುವರಯ್ಯ, ಬಯಲ ಬತ್ತಲೆ ಇದ್ದಡೆ ಏನು ಉಡಿಸುವರು, ಭಕ್ತನು ಭವಿಯಾದಡೆ ಏನು ಹೇಳುದ, ಏನಂತ ಉಪಮಿಸೋದು ಅವನು ಏನಂತ ಕರೀಲಿ ನಾನು, ಭಕ್ತನ ಭವಿ ಆಗಿಬಿಟ್ಟ. ಭಾಳಷ್ಟು ಮಂದಿ ಲಿಂಗ ಬೇಕು, ಲಿಂಗ ಸಾಮರ್ಥ್ಯ ಹೊಂದಿದ ಮೇಲೆ ಲಿಂಗ ಯಾಕೆ ಬೇಕು, ಲಿಂಗ ಪೂಜೆ ಯಾಕೆ ಮಾಡ್ಬೇಕಂತ ಪ್ರಶ್ನೆ ಮಾಡ್ತಿರ್ತಾರಲ್ಲ, ಭಾಳ ಮಂದಿ ಪ್ರಶ್ನೆ ಮಾಡ್ತಿರ್ತಾರೆ. ಯಾಕೆ ಬೇಕ್ರಿ ಲಿಂಗ? ಇಟ್ ಇಸ್ ಅನ್ ಇನ್ಸ್ಟ್ರೂಮೆಂಟ್. ಅದನ್ನು ಕಲ್ತ ಮೇಲೆ ಮುಗಿದೋತು. ಈಜು ಕಲಿಯುವಾಗ ಹೆಂಗೆ ಈಜುಗುಂಬಳಗೆ ಕಟ್ಕೊಂಡು ಅದು ಕಲ್ತ ಮೇಲೆ ಈಜುಗುಂಬ ಬಿಟ್ಟು ಬಿಡ್ತೇವಲ್ಲ, ಹಂಗೆ ಲಿಂಗದಿಂದ ನಾವು ಪ್ರಾಣಲಿಂಗಿಗಳಾಗೇವಿ. ನಾವು ಪ್ರಾಣಲಿಂಗ ಸ್ಥಳಕ್ಕೆ ಹೋಗಿಬಿಟ್ಟಿವಿ. ಈ ಹೊರಗಿನ ಲಿಂಗಾರ್ಚನೆ ಎದಕ್ಕೆ ಬೇಕಂತ ಕೇಳೋ ಬಂದು ಭಾಳ ಐತಿ. ಅಂಥವ್ರ ಜೋಡಿ ಏನು ಅದು ಮಾಡೋದು ಮಾಡ್ಲಿಕ್ಕೆ ಈ ವಚನ ಅದಕ್ಕೆ ಅನ್ವಯ ಆಗ್ತದೆ. ಭಕ್ತನು ಭವಿ ಆದಡೆ ಅವನು ಏನಂತ ಕರಿಲಿ, ನಾವು ಭಕ್ತ ಅಂತ ಕರಿಲೋ ಭವಿ ಅಂತ ಕರಿಲೋ, ಹೊರಗಿನ ಕ್ರಿಯಾಚರಣೆ ನಿಲ್ಲಿಸಿಬಿಟ್ನಂದ್ರೆ, ಲಿಂಗಾರ್ಚನೆ ನಿಲ್ಲಿಸಿದ, ನನಗೆ ಲಿಂಗ ಬೇಡ ಅಂದ, ನಾನೇ ಸರ್ವಾಂಗಲಿಂಗಿ ಆಗಿಬಿಟ್ಟೇನೆ, ಲಿಂಗಾರ್ಚನೆಯಿಂದ ನಾನು ಲಿಂಗ ಸಾಮರ್ಥ್ಯವನ್ನು ಹೊಂದಿಬಿಟ್ಟೇನೆ, ನನಗೆ ಲಿಂಗದ ಅವಶ್ಯಕತೆ ಇಲ್ಲ ಅಂತ ಲಿಂಗ ಬಿಟ್ಟವರು, ಲಿಂಗವನ್ನು ಕಟ್ಕೊಂಡ್ರು ಲಿಂಗಾರ್ಚನೆ ಮಾಡೋದು ಬಿಟ್ಟವರು. ಏನೋ ಅನ್ಕೊಳ್ರಿ ನೀವು. ಇಂಥವ್ರಿಗೆ ಏನಂತ ಕರೀಲಿ ಅಂತಾರವ್ರು. ಭಕ್ತ ಭವಿಯಾದೊಡೆ, ಮೊದಲು ಭಕ್ತ ಆಗ್ಯಾನ, ಲಿಂಗದಿಂದನ ಭಕ್ತ ಆಗ್ಯಾನ, ಭಕ್ತ ಆದಮೇಲೆ ಒಳ್ಳೆ ಲಿಂಗ ಬಿಟ್ಟುಬಿಟ್ಟ. ಅವ್ರನ್ನ ಏನಂತ ಕರಿಬೇಕು, ಅವ್ರಿಗೆ ಏನು ಹೇಳಬೇಕು ನಾವು ಅಂತ. ಭಕ್ತ ಮುಂತಾದ ಲಿಂಗಾಂಗ ಸಾಮರಸ್ಯ ಪಡೆದ ನಂತರ ಲಿಂಗ ಪೂಜೆ, ಮಂತ್ರ ಪಠನೆ ಮುಂತಾದ ಔಪಚಾರಿಕ ಕ್ರಿಯೆಗಳನ್ನು, ಎದಕ್ಕೆ ಬೇಕಿದೆ ಔಪಚಾರಿಕ ಕ್ರಿಯೆ ಅಂತ ತಿಳಿದು ತ್ಯಜಿಸಿದರೆ ಆ ಭಕ್ತ ಭವಿ ಆಗ್ತಾನೆ. ಅದನ್ನು ಯಾವುದಕ್ಕೆ ಹೋಲಿಸೋದು, ಏನನ್ನು ಉಪಮಿಸಲಿ ನಾನು ಅಂತ ಕೇಳ್ತಾರೆ ಅವ್ರು. ಏನನ್ನು ಉಪಮಿಸಲಿ? ಈಗ ತಂದೆ ತಾಯಿ ನಾವು ಸಣ್ಣರಿದ್ದಾಗ ಕೈ ಹಿಡಿದು ನಮ್ಮನ್ನ ಕರ್ಕೊಂಡು ಅಡ್ಡಾಡ್ಸ್ಯಾರ, ಹೌದಾ? ಅವಾಗ ನಮ್ಮ ತಂದೆ ತಾಯಿ ಅವಶ್ಯಕತೆ ಐತಿ. ಈಗ ನನಗೆ ಅಡ್ಡಾಡಕ್ಕೆ ಬರ್ತೈತಿ. ತಂದೆ ತಾಯಿ ನಾವು ಸಣ್ಣವಿದ್ದಾಗ ಊಟ ಮಾಡಿಸ್ಯಾರ, ನಾನು ಊಟ ಮಾಡೋಕ್ಕೆ ಬರ್ತಿದ್ದಿಲ್ಲ. ಈಗ ನನಗೆ ಊಟ ಮಾಡೋಕ್ಕೆ ಬರ್ತೈತಿ. ಹಂಗಾರೆ ತಂದೆ ತಾಯಿ ಅದಕ್ಕೆ ಬೇಕನ್ಲಿಲ್ಲ ನಾನು. ಇದು ಲಿಂಗಾರ್ಚನೆ. ಇದನ್ನು ಹೇಳಿದ್ರೆ ತಿಳಿಬೋದು ಅಂತ ಅವ್ರಿಗೆ ನಾನು ಹೇಳ್ತೀನಿ. ನನಗೆ ಗೊತ್ತಿಲ್ಲದಾಗ ನಾನು ಸಶಕ್ತಾಗೇನೆ. ಈಗ ನಾನು ನನ್ನಷ್ಟಕ್ಕೆ ನಾನು ನಡೆದಾಡ್ಬೋದು, ನಾನು ನನ್ನಷ್ಟಕ್ಕೆ ನಾನು ಊಟ ಮಾಡ್ಬೋದು, ನನ್ನಷ್ಟಕ್ಕೆ ನಾನು ಅರಿವುಳ್ಳವನು. ನನಗೆ ಸದಾಕಾಲ ನನಗೆ ಜ್ಞಾನ ಇಲ್ಲದಾಗ ಜ್ಞಾನ ಕೊಟ್ಟ ತಂದೆ ತಾಯಿ, ಜ್ಞಾನ ಕೊಟ್ಟ ಗುರು, ಅಥವಾ ಯಾರೋ ನನಗೆ 4 ಅಕ್ಷರದ ಕಲಿಸಿದ ಗುರು, ಅವಾಗ ನಾವು ಕಲಿಸಿದ ಶಿಕ್ಷಕ ಇವತ್ತು ಭೇಟಿ ಆದ್ರೆ ಗೌರವಿಸ್ತೇವಿಲ್ಲ ನಾವು. ಅವತ್ತು ನಮಗೆ ಟೀಚರ್ ಇದ್ರು ಅವರು, ಇವತ್ತು ನಮಗೆ ಟೀಚರ್ ಅಲ್ಲ ಅವ್ರು ಅಂತ ಅವ್ರನ್ನ ದೂರ ಹೋಕ್ಕೇವಿ ನಾವು. ಇವತ್ತಿಗೂ ಟೀಚರ್ ಅಲ್ಲ, ಅವ್ರಿಗೆ ಗೌರವಿಸ್ತೇವಿಲ್ಲ ನಾವು, ಅವ್ರಿಗೆ ನಮಸ್ಕಾರ ಮಾಡ್ತೇವಿಲ್ಲ. ಹಂಗೆ ಲಿಂಗ ಕಟ್ಕೊಂಡು ಲಿಂಗ ಜ್ಞಾನದಿಂದ ನಾವು ಎಷ್ಟೇ ಎತ್ತರಕ್ಕೆ ಹೋದರೂ ಕೂಡ ಲಿಂಗ ಬ್ಯಾಡ ಅಂತಂದ್ರೆ ಹಿಂಗೆ ಆಕತ್ತೆ. ತಂದೆ ತಾಯಿ ನಮ್ಮನ್ನು ಹುಟ್ಟಿಸಿ ನಮ್ಮನ್ನು ಬೆಳೆಸ್ಯಾರ, ಅವ್ರನ್ನ ಮನೆ ಬಿಟ್ಟು ಹೊರಗೆ ಹಾಕೋದು ಎದಕ್ಕೆ ಬೇಕು ತಂದೆ ತಾಯಿ ಅನ್ನೋದು, ಹಂಗೆ ಆಕತ್ತೆ. ಇದು ಭಾಳ 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 ದುರಂತ ಮತ್ತು ಭಾಳ ಗಂಡಾಂತರಿಕಾರಿಯಾದ ಹೇಳಿಕೆಗಳನ್ನು ಕೊಡ್ತಿರ್ತಾರೆ. ಕೆಲವ್ರು ತಿಳಿದವ್ರು ಕೊಡ್ತಿರ್ತಾರೆ, ಏನು ಮಾಡ್ಲಿಕ್ಕೆ ಆಗೋಲ್ಲ, ಅವ್ರಿಗೆ ಏನು ಅನ್ನಕ್ಕೆ ಹೋಗೋದಿಲ್ಲ. ಬಟ್ ಈ ಮೂಲಕ ಆದರೂ ನಾವು ಈ ಚಿಂತನೆಯನ್ನು ಈ ರೀತಿಯಾಗಿ ಪರಿವರ್ತಿಸಬೇಕಾಗತ್ತೆ. ಅವನನ್ನು ಭಕ್ತ ಎನ್ನಬೇಕೋ ಭವಿ ಎನ್ನಬೇಕೋ ಎಂದು ಅಲ್ಲಮರ ಪ್ರಶ್ನೆ ಈ ವಚನದ ಮೂಲಕ. ಭಕ್ತಿ ಎಂಬುದು ಮಾಡಬಾರದು, ಕೊನೆಗೆ ಹೇಳಿದರೆ ಯಾರು? ಗರಗಸದಂತೆ ಹೋಗುತ್ತ ಕೊಯ್ಯುವುದು ಬರುತ್ತ ಕೊಯ್ಯುವುದು, ಘಟಸರ್ಪದಲ್ಲಿ ಕೈ ದುಡುಕಿದಡೆ ಹಿಡಿಯುವುದು ಮಾಂಬುದೆ. ನೋಡ್ರಿ, ಭಕ್ತಿ ಅಂದ್ರೆ ಅದು ಭಾಳ ಕಷ್ಟ. ಎಲ್ಲರೂ ನಾನು ಭಕ್ತಿ ಮಾಡ್ತೀನಿ ಅಂದ್ರೆ ನಡೆಯೋದಿಲ್ಲ ಅನ್ನುವಂಥ ಮಾತು. ಲಿಂಗವ ಪೂಜಿಸಿದ ಬಳಿಕ ಜಂಗಮಕ್ಕೆ ಅಂಜಲೇಬೇಕು. ನೋಡ್ರಿ, ಇದು ಸಮಾಜಕ್ಕೆ ಅಂಜಬೇಕು. ನಾನು ಲಿಂಗಾರ್ಚನೆ ಮಾಡ್ಕೊಂಡು ನನ್ನಷ್ಟಕ್ಕೆ ನಾನು ಸಾಧಿಸೇನಿ ದೊಡ್ಡ ಇದಾಗೇನಂದ್ರೆ ಸಮಾಜಕ್ಕೆ ಅಂಜಬೇಕಂತ ಅಂಜಿ ನಡಿಬೇಕು. ದಕ್ಕ ನುಂಗಿದಂತೆ ಬೆರೆತುಕೊಂಡಿರಬೇಡ. ಏನೋ ಕಬ್ಬಣದ್ದು ಏನೋ ನುಂಗಿ ಸುಮ್ಮ ಕುಂತೇನೆ ಅನ್ಬೇಡ ಅಂತಂದಂಗೆ. ಅದು ಬೀಗೆ ಬೆಳೆದ ಗೊನೆವಾಳೆಯಂತೆ ಬಾಗಿಕೊಂಡಿದ್ದಡೆ. ಹೌದಾ? ಬಾಳೆ ಗಿಡದೊಳಗೆ ಗೊಣಿ ಬಿಟ್ಟಂಥ ಬಾಳೆ ಗಿಡ ಹೆಂಗೆ ಯಾವಾಗೂ ಬಕ್ಕೊಂಡಿರ್ತೈತಲ್ಲ, ಹಂಗಿರಬೇಕು. ಲಿಂಗವ ಪೂಜಿಸಿದ ಬಳಿಕ ಜಂಗಮಕ್ಕೆ ಅಂಜಲೇಬೇಕು. ಹಿಂಗಿದ್ರೆ ಬೇಡಿದ ಪದವಿಯೇ ನೀವ ಕೂಡಲ ಸಂಗಮ ದೇವ. ಇದು ಭಕ್ತಸ್ಥಳದ ಅತಿ ಬಂಡಿ ತುಂಬಿ ಪತ್ರೆಯ ತಂದು ಕಂಡಲ್ಲಿ ಮಜ್ಜನಕ್ಕೆರವಿರಿ. ತಾಪತ್ರಯವ ಕಳೆದು ಪೂಜಿಸಿ. ತಾಪತ್ರಯ ಇಲ್ದಂಗೆ ಪೂಜೆ ಮಾಡಿರಿ, ಪತ್ರಿ ತಂದು ಪೂಜೆ ಮಾಡಬೇಡ್ರಿ ಅಂತಾರೆ ಅವರು. ನಮ್ಮ ಮನಸ್ಸಿನ ತಾಪತ್ರಯಗಳನ್ನು ಇಟ್ಕೊಂಡು ಲಿಂಗಕ್ಕೆ ಅರ್ಪಿಸಿದ್ರೆ ಅಂದ್ರೆ ತಾಪತ್ರಯವ ಲಿಂಗನಲ್ಲ. ಲಿಂಗಕ್ಕೆ ನಿಮ್ಮ ತಾಪತ್ರಯ ಬೇಕಾಗಿಲ್ಲ. ತಾಪತ್ರಯವ ಲಿಂಗನಲ್ಲ. ಕೂಡಲ ಸಂಗಮ ದೇವ ಬರೀ ಉದಕದಲ್ಲಿ ನೆನೆವನೇ, ನೀರ್ನಾಗ ನೆನಿತಾನ ಬರೀ ಅನ್ನುವಂಥ ಪ್ರಶ್ನೆ. ಆಚಾರವರಿಯದೆ ವಿಭವ ಅಳಿಯದೆ
ಕೋಪ ಒಡಗದೆ ತಾಪ ಮುರಿಯದೆ ಬರಿದೇ ಭಕ್ತರಾದೆವೆಂದು ಬಿಬ್ಬನೇ ಬಿರಿಯುವ ಕೇಡಿಂಗೆ ನಾನು ಮರಗುವೆ ಗುಹೇಶ್ವರ. ನೋಡ್ರಿ, ತಾಪ ಕೋಪ ನಮ್ಮಲ್ಲಿರಬಾರದು ಅಂತ ಈ ರೀತಿಯಾಗಿರ್ತಕ್ಕಂಥ ಮಾತುಗಳಿಂದ ಹೇಳ್ತಾರೆ. ಅದ್ವೈತವ ನುಡಿದು ಅಹಂಕಾರಿ ಆದಿನಯ್ಯ. ಎರಡು ಬೇರೆ ಇಲ್ಲ, ಎಲ್ಲ ಒಂದೇ, ಎರಡಿಲ್ಲ. ನಾ ದೇವನಲ್ಲದೆ ನೀ ದೇವನೇ, ಇದು ಅದ್ವೈತ. ನಾನು ಇನ್ನೊಂದು ಬೇರೆ ಅಲ್ಲ. ಆ ಅದ್ವೈತವ ನುಡಿದು ಅಹಂಕಾರಿಯಾದೆನಯ್ಯ, ಬ್ರಹ್ಮವ ನುಡಿದು ಭ್ರಮಿತನಾದೆನಯ್ಯ. ಅಹಂ ಬ್ರಹ್ಮಾಸ್ಮಿ ಅಂದೆ, ಅದ್ವೈತದ ಮೂಲ ಸಿದ್ಧಾಂತ ಅದು. ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತಕ್ಕಂಥ ಮೂಲ ಸಿದ್ಧಾಂತ ಅದು. ಆದರೆ ಬ್ರಹ್ಮಜ್ಞಾನವನ್ನು ತಿಳ್ಕೊಳ್ಳಾರ್ದನ ಆ ನುಡಿ ನುಡಿದ್ನೆ ಅಂದ್ರೆ ನಾನು ಆ ಮಟ್ಟಕ್ಕೆ ಏರಬೇಕು. ಆ ಮಟ್ಟಕ್ಕೆ ಏರಿದಾಗ ಆ ಸಾಮರಸ್ಯ ಬಂದಾಗ ಆ ಮಾತುಗಳು ಬರ್ತಾವೆ. ಆ ಮಟ್ಟಕ್ಕೆ ಏರ್ದನ ಬ್ರಹ್ಮವ ನುಡಿದು ಭ್ರಮಿತನಾದೆನಯ್ಯ, ಶೂನ್ಯವ ನುಡಿದು ನಾನು ಸುಖ ದುಃಖಕ್ಕೆ ಗುರಿಯಾದೆನಯ್ಯ. ಶೂನ್ಯದ ಕುರಿತು ಮಾತಾಡ್ತೇನೆ ಮತ್ತು ನಾ ಸುಖ ದುಃಖದೊಳಗೆ ಮುಳುಗಾಕತ್ತೀನಿ ಅಂದ್ರೆ ಶೂನ್ಯ ನುಡಿದು ಏನು ಅರ್ಥ ಅಂತ. ಗುಹೇಶ್ವರ, ಇದು ಪ್ರಭುದೇವರ ವಚನ ನೆನಪಿರಲಿ. ಗುಹೇಶ್ವರ, ನಿಮ್ಮ ಶರಣ ಸಂಗನ ಬಸವಣ್ಣನ ಸಾನ್ನಿಧ್ಯದಿಂದ ನಾನು ಸದ್ಭಕ್ತನಾದೆನಯ್ಯ ಅಂತ. ನಾನು ಒಂದು ಸಲ ಅಹಂಕಾರಿಯಾಗಿದ್ದೆ, ಅದ್ವೈತ ನುಡಿದು ನಾನು ಅಹಂ ಬ್ರಹ್ಮಾಸ್ಮಿ ಅಂದು ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ತಿಳ್ಕೊಂಡು ನಾನು ಒಂದಿಷ್ಟು ಭ್ರಮಿತನಾಗಿದ್ದೆ. ಈಗ ನಿಮ್ಮ ಶರಣ ಸಂಗನ ಬಸವಣ್ಣನ ಸಾನ್ನಿಧ್ಯದಿಂದ ನಾನೀಗ ಸದ್ಭಕ್ತನಾಗೇನೆ ಅಂತಕ್ಕಂಥ ಮಾತು ಬರ್ಬೇಕಂದ್ರೆ ಭಕ್ತ ಸ್ಥಳದ ಮಹತ್ವ ಎಷ್ಟಿರಬೇಕು ಅಂತ. ಯಾಕೆ ಭಕ್ತಿ ಪಥದಲ್ಲಿ ನಡೆಯದೆ ಸುಖ ದುಃಖಗಳನ್ನು ಗೆಲ್ಲದೆ ನಾವು ಏನಾರ ಮಾಡ್ಕೊತ ಹೋದ್ವಿ ಅಂದ್ರೆ ಅದು ಭಕ್ತ ಸ್ಥಳದ ನಿಲುವು ಅಲ್ಲ ಅಂತಕ್ಕಂಥ ನಿರ್ಣಯವನ್ನು ಶರಣರು ಮಾಡ್ತಾರೆ. ಸಮಯ ಒಂದು 10 ನಿಮಿಷ ಹೆಚ್ಚಾಯಿತು. ಮುಂದಿನ ವಾರ